ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ವ್ಯಕ್ತ ಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕ ಸಪ್ತದ್ವೀಪಾ ಚ ಮೇದಿನಿ ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಗೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹಃ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯವಿಧಾನ್ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಲಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರು ಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರ್ಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಈ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಆತ್ಮತತ್ವ ತುಂಬಾ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಬ್ರಹ್ಮತತ್ವ ಹೇಳೋದಕ್ಕಿಂತ ಆತ್ಮತತ್ವ ಹೇಳೋದೇ ನಮ್ಗೆ ರೆಲೆವೆಂಟ್ ತುಂಬಾ. ಯಾಕಂದ್ರೆ ನಾವು ನಮ್ಮ ಸ್ವರೂಪ ಅದೇನೆ. ಇದೆ ಆತ್ಮ ಸ್ವರೂಪ ಎಂಥದ್ದು ಅಂತ ಫಸ್ಟ್ ತಿಳಿಸಿದ ಮೇಲೆ ಆಮೇಲೆ ಅದು ಬ್ರಹ್ಮವೇ ಅಂತ ತಿಳಿಸೋದು ಆಮೇಲೆ ಬರೋದು. ಹಾಗಾಗಿ ಮೊದಲು ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಆತ್ಮತತ್ವ ಎಂಥದ್ದು ಅಂತ ತಿಳ್ಕೊಳ್ಳಿದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸುರೇಶ್ವರಾಚಾರ್ಯರು ಅವರು ವಾರ್ತಿಕ ಇದೆಲ್ಲ ಅದರಲ್ಲಿ ಒಂದು ಶ್ಲೋಕ ಹೇಳಿ ತುಂಬಾ ಚೆನ್ನಾಗಿದೆ. ವಿಷಯ ಏನು ಅಂದ್ರೆ, ತ್ವಂ ಪದಾರ್ಥ ವಿವೇಕಾಯ ಸನ್ಯಾಸ ಸರ್ವ ಕರ್ಮಣ ಶ್ರುತ್ಯಾ ವಿಧೀಯತೆ ಯಸ್ಮಾತ್ ತತ್ಯಾಗಿ ಪತಿತೋ ಭವೇತ್ ಅಂತ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ಶ್ಲೋಕ ಹೇಳಿದ್ದಾರೆ. ಏನರ್ಥ ಅಂತ ಹೇಳಿದ್ರೆ, ಈ ಸನ್ಯಾಸ ಅಂತ ಶಾಸ್ತ್ರದಲ್ಲಿ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಸನ್ಯಾಸ ತಗೊಂಡ ವ್ಯಕ್ತಿ ಅವನು ಸತತವಾಗಿಯೂ ಏನ್ ಮಾಡ್ತಾ ಇರ್ಬೇಕು ಅಂತ ಹೇಳಿದ್ರೆ, ತನ್ನ ಸ್ವರೂಪ ಏನು ಅಂತ ಅನ್ವೇಷಣೆ ಮಾಡಿ ಅದನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕು. ಅದೇ ಅವ್ನ ಕೆಲಸ. ಸನ್ಯಾಸ ತಗೊಂಡ ಅವ್ನ ಕೆಲಸ ಏನು ಅಂತ ಹೇಳಿದ್ರೆ, ಅದಕ್ಕೆ ಅವ್ನು ಬಿಟ್ಟಿರೋದು. ಹೇಳ್ತಾರೆ ಅವರು, ಎಲ್ಲಾ ಕರ್ಮಗಳನ್ನ ಅವ್ನು ಬಿಟ್ಟು ಸನ್ಯಾಸ ತಗೊಂಡಿದ್ದೆ ಅದಕ್ಕೆ ಅಂತ ಹೇಳಿದ್ರೆ, ತ್ವಂ ಪದಾರ್ಥ ಅದೇ ತತ್ವಮಸಿ ಅನ್ನೋದ್ರಲ್ಲಿ ತ್ವಂ ಅಂತ ಇದೆಯಲ್ಲ, ಅದೇ ನಾನು, ನನ್ನ ಸ್ವರೂಪ ಏನು ಅಂತ. ಆ ತನ್ನ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇನೆ ಅವನು ಫುಲ್ ತೊಡಗಿರ್ಬೇಕು. ಅವನು ಹಗಲು ರಾತ್ರಿ ಅದರಲ್ಲೇ ಇರ್ಬೇಕು. ಅವನು ಒಂದ್ ವೇಳೆ ಅವನನ್ನು ಮಾಡದೆ ಹೋದ್ರೆ ಅವನು ಪತಿತನಾಗ್ತಾನೆ ಅಂತ ಬರೀತಾರೆ ಅವರು. ಅವ್ನು ತುಂಬಾ ಭಯಂಕರವಾಗಿ ಹೇಳಿದ್ದಾರೆ ಅವರು. ಸನ್ಯಾಸ ತಗೊಂಡು ಒಬ್ಬ ಈ ತ್ವಂಪದಾರ್ಥ ವಿವೇಕ ಮಾಡ್ಕೊಳ್ಳದೆ ಹೋದ್ರೆ ಅವನು ಪತಿತನಾಗ್ತಾನೆ. ಯಾಕಂದ್ರೆ ಇದಕ್ಕೇನೆ ಸನ್ಯಾಸ ತಗೋಬೇಕು ಅಂತ ಹೇಳಿರೋದು ಶಾಸ್ತ್ರದಲ್ಲಿ. ಹಾಗಾಗಿ ಅವರು ಅಷ್ಟು ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಉಪನಿಷತ್ ಎಲ್ಲಾನು ಅಷ್ಟೇನೆ. ಯಾಕಂದ್ರೆ ನಮ್ಮ ಸ್ವರೂಪ ನಮ್ಗೆ ತಿಳಿಸ್ಕೊಟ್ಟು ಆಮೇಲೆ ಅದನ್ನ ಬ್ರಹ್ಮ ಸ್ವರೂಪ ಅದೇನೆ ಅಂತ ತಿಳ್ಸ್ಕೊಡೋದು ಸೆಕೆಂಡ್. ಫಸ್ಟ್ ಬಂದು ನಮ್ಮ ಸ್ವರೂಪ ಏನು ಅಂತ ತಿಳ್ಸ್ಕೊಡೋದು. ಅದನ್ನ ಇವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ತೋರಿಸ್ತಾ ಇದ್ದಾರೆ. ಆತ್ಮ ಸ್ವರೂಪ ಎಂಥದ್ದು. ಯಾಕಂದ್ರೆ ಅನಾತ್ಮ ಅಂತ ಯಾವ್ದಿದೆಯೋ ಅದನ್ನ ನಾವು ಆತ್ಮ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅದು ತುಂಬಾ ದೊಡ್ಡ ತಪ್ಪದು. ಅದನ್ನ ಅವರು ಬಿಡಿಸಿ ಆತ್ಮ ಸ್ವರೂಪ ಏನು ಅಂತ ನಮ್ಗೆ ಚೆನ್ನಾಗಿ ತಿಳಿಸಿ ಈ ಆತ್ಮ ಅನಾತ್ಮ ವಿವೇಕವನ್ನು ತೋರಿಸ್ಕೊಡೋದು ಅದೆಲ್ಲದರಲ್ಲೂ ಬರುತ್ತೆ. ನಮ್ಗೆ ಮುಖ್ಯವಾಗಿ ಇದು ತುಂಬಾ ಚೆನ್ನಾಗಿ ಬಂದಿರೋದು 13ನೇ ಅಧ್ಯಾಯ ಭಗವದ್ಗೀತೆ ಕ್ಷೇತ್ರಜ್ಞ ವಿಭಾಗ ಅಂತ ಅಷ್ಟು ಚೆನ್ನಾಗಿ ಅಲ್ಲಿ ಹೇಳಿದ್ದಾರೆ. ಹೀಗೆ ಇವರು ಹೇಳ್ತಾ ಇದ್ದಾರೆ, ಊಹಾಪೋಹಾತ್ಮ ಧೀವೃತ್ತಿ ಮತಿ. ಇವ್ರು ಏನ್ ಹೇಳಿದ್ರು, ಇವಾಗ ನಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಆ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಲ್ಲಿ ಏನೇನಿದೆ ಅಂತ ಹೇಳಿದ್ರೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆಮೇಲೆ ಕಾರಣ ಶರೀರ ಅಂತ ಅಜ್ಞಾನ ಇದೆ. ಇವಾಗ ಸ್ಥೂಲ ಶರೀರ ಅನ್ನೋದು ಮತ್ತು ಇಂದ್ರಿಯಗಳು, ಪ್ರಾಣ, ಆಮೇಲೆ ಮನಸ್ಸು, ಬುದ್ಧಿ, ಇದೆಲ್ಲ ಸೂಕ್ಷ್ಮ ಶರೀರಕ್ಕೆ ಸೇರಿರೋದು. ಹೀಗೆ ಇವುಗಳಲ್ಲಿ ನಾವು ಆತ್ಮ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಇವರು ಉಪನಿಷತ್ತು ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ಇವುಗಳೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೇನೆ ಆತ್ಮ ಬೇಕಾಗಿದೆ. ಹಾಗಾಗಿ ಇದನ್ನು ಹೋಗಿ ಆತ್ಮ ಅಂತ ತಿಳ್ಕೊಂಡಿದ್ಯಲ್ಲ ನೀನು ಅಂತ ನಮ್ಗೆ ವಿವೇಕ ತೋರಿಸ್ತಾ ಇದೆ. ಅವಾಗ ಏನಾಯ್ತು, ಈ ಕಣ್ಣಿಂದ ನಾವು ಯಾವ ಒಂದು ವಸ್ತುವನ್ನ ನೋಡ್ತೀವೋ ಅವಾಗ ಕಣ್ಣಿಗೆ ಆ ನೋಡೋ ಶಕ್ತಿಯನ್ನ ಕೊಡ್ತಾ ಇರೋದು ಆತ್ಮ. ಹಾಗಾಗಿ ಈ ಕಣ್ಣಿಂದ ನಾವು ಆತ್ಮನಿಂದ ಶಕ್ತಿಯನ್ನ ಪಡ್ಕೊಂಡು ಕಣ್ಣಿಂದ ನಾವು ಹೊರಗಡೆ ಇರೋ ವಸ್ತುವನ್ನ ನೋಡ್ತೀವಿ. ಆದ್ರೆ ಆ ಕಣ್ಣಿಂದ ನಾವು ಆತ್ಮನ ನೋಡಕ್ ಆಗೋದಿಲ್ಲ ಅಂತ ಆ ವಿಷಯ ಹೇಳ್ತಾರೆ. ಅದೇ ತರ
ಕಿವಿಯಿಂದ ನಾವು ಒಂದು ವಿಷಯವನ್ನ ಕೇಳ್ತೀವಿ, ಒಂದು ಶಬ್ದವನ್ನು ಕೇಳ್ತೀವಿ. ಆ ಕಿವಿಯಿಂದ ಶಬ್ದವನ್ನು ಕೇಳಕ್ಕೆ ನಮಗೆ ಆ ಕಿವಿಗೆ ಒಂದು ಶಕ್ತಿ ಬರುತ್ತಲ್ಲ, ಅದು ಆತ್ಮನಿಂದ ಬರೋದು. ಆದ್ರೆ ಆ ಕಿವಿ ಆತ್ಮನನ್ನ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೊಂದು ಇಂದ್ರಿಯಕ್ಕೂ ಒಂದೊಂದು ಇಂದ್ರಿಯಕ್ಕೂ ಅದು ಹೊರಗಿರೋ ವಸ್ತುವನ್ನ ತಿಳ್ಕೊಳುತ್ತೆ ಅಷ್ಟೇ ಹೊರತು ಅದಕ್ಕೆ ಇದನ್ನ ತಿಳ್ಕೊಳಕ್ಕೆ ಸಾಮರ್ಥ್ಯ ಇಲ್ಲ. ಅದೇ ತರನೇ ಸಸ್ಯ ಭಾಷಾ ಸರ್ವಮಿದಂ ಭಾತಿ ಅನ್ನೋ ಕಡೆನೂ ಇದೇ ತರನೇ. ಹಾಗಾಗಿ ತತ್ರ ಸೂರ್ಯೋ ಭಾತಿನ ಚಂದ್ರ ತಾರಕಂ ಅನ್ನೋವಾಗ್ಲೂ ಕೂಡ ಇದೇ ಅರ್ಥನೇ. ಆ ಸೂರ್ಯ ಚಂದ್ರ ಇವುಗಳಿಗೆಲ್ಲ ಲೋಕವನ್ನ ಪ್ರಕಾಶ ಮಾಡ್ಕೊಳ್ಳಕ್ಕೆ ಮಾಡಕ್ಕೆ ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ, ಪ್ರಕಾಶ ಇರುತ್ತೆ ಅದಕ್ಕೆ. ಆದ್ರೆ ಆ ಯಾವ ಬ್ರಹ್ಮದಿಂದ ಇವುಗಳ ಪ್ರಕಾಶವನ್ನು ತಗೊಂಡು ಲೋಕವನ್ನ ತೋರ್ಸಕ್ಕೆ ಇದಕ್ಕೆ ಒಂದು ಪ್ರಕಾಶ ಇದೆಯೋ, ಆ ಸೂರ್ಯ ಚಂದ್ರರಿಗೆ ಆ ಬ್ರಹ್ಮವನ್ನ ಪ್ರಕಾಶ ಮಾಡೋಕ್ ಆಗೋದಿಲ್ಲ ಅಂತ ಅದೇ ಬರೋದು. ಹಾಗಾಗಿ ಎಲ್ಲಕ್ಕೂ ಬ್ರಹ್ಮವೇ ಕಾರಣ, ಆದ್ರೆ ಆ ಬ್ರಹ್ಮವನ್ನ ಯಾವ್ದ್ರಿಂದನೂ ನಾವು ತಿಳ್ಕೊಳಕ್ ಆಗೋದಿಲ್ಲ ಅನ್ನೋ ಒಂದು ಆ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರುತಿ ಶ್ರೋತ್ರಜ ಧೀವೃತ್ತಿ ತಸ್ಯಾಹ ಶ್ರೋತ ಅವಭಾಸಕಃ ಶ್ರುತ್ಯ ಶಬ್ದಾವಗಾಹಿನ್ಯ ಶ್ರೋತಾರಂ ಶೃಣುಯಾತ್ ನತಂ ಅಂತ ಹೇಳ್ಬಿಟ್ಟು, ಶ್ರುತಿ ಅಂತ ಹೇಳಿದ್ರೆ ಕಿವಿ ಶ್ರೋತ ಇಂದ್ರಿಯ, ಅದು ಶ್ರೋತ್ರದ ಧೀವೃತ್ತಿ. ಅಂದ್ರೆ ನಮ್ಗೆ ಶಬ್ದ ಅಂತ ಗೊತ್ತಾಗೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಕಿವಿಯಿಂದ ನಮ್ಗೆ ಒಂದು ಆ ವಿಷಯವನ್ನ, ಅಂದ್ರೆ ಶಬ್ದ ಹೊರಗಡೆ ಆಗ್ತಾ ಇದೆ, ಆ ವಿಷಯವನ್ನ ಶಬ್ದವನ್ನ ಕಿವಿ ಅಂತ ಒಂದು ಇಂದ್ರಿಯ ಅದು ಗ್ರಹಿಸಿದ ಮೇಲೆ ಏನಾಗುತ್ತೆ ಅಂದ್ರೆ ಅಂತಃಕರಣದಲ್ಲಿ ಇದಿಂತ ಶಬ್ದ, ಇದು ಗಾಡಿ ಹೋಗೋ ಶಬ್ದ, ಅಥವಾ ಪ್ಲೇನ್ ಹಾರೋ ಶಬ್ದ, ಈ ಒಂದು ಅಥವಾ ಒಂದು ನಾಯಿ ಬೊಗಳೋ ಶಬ್ದ, ಅಥವಾ ಒಂದು ಪ್ರಾಣಿ ಗರ್ಜನೆ ಮಾಡೋ ಶಬ್ದ ಅಂತ ನಮಗೆ ಗೊತ್ತಾಗುತ್ತೆ. ಅದು ಗೊತ್ತಾಗೋದು ಯಾವ್ದ್ರಲ್ಲಿ, ಎಲ್ಲಿ ಅಂತ ಹೇಳಿದ್ರೆ ಅಂತಃಕರಣದಲ್ಲಿ. ಆದ್ರೆ ಆ ಶಬ್ದವನ್ನ ಗ್ರಹಿಸೋದು ಕಿವಿ ಅಂತ ಒಂದು ಶ್ರೋತ್ರಿಯ ಇಂದ್ರಿಯ ಅಂತ, ಅದು ತಸ್ಯಾಹ ಶ್ರೋತ ಅವಭಾಸಕಃ. ಹಾಗಾಗಿ ಏನಾಯ್ತು ಅಂದ್ರೆ ಆ ಒಂದು ಧೀವೃತ್ತಿ ಅಂತ ಒಂದು ಮನಸ್ಸಲ್ಲಿ ಒಂದು ಅಂತಃಕರಣದಲ್ಲಿ ಒಂದು ಇಂಥ ಶಬ್ದ ಇದು ಅಂತ ನಮ್ಗೆ ಬರ್ತಲ್ಲ, ಆ ಇಂಥ ಶಬ್ದ ಅಂತ ಬಂದಿದ್ದ ಜ್ಞಾನವನ್ನ ಈ ಆತ್ಮ ಚೈತನ್ಯ ನಮ್ಮ ಒಳಗಡೆ ಇರೋದು ಸಾಕ್ಷಿ ಚೈತನ್ಯ ಇದನ್ನ ಬೆಳಗುತ್ತೆ, ಯಾವ್ದನ್ನ ಈ ಅಂತಃಕರಣವನ್ನು ಬೆಳಗುತ್ತೆ. ಬೆಳಗಿದಾಗ್ಲೇ ಮಾತ್ರ ನಮ್ಗೆ ಈ ಅಂತಃಕರಣದಲ್ಲಿ ಇಂಥ ಒಂದು ವೃತ್ತಿ ಉಂಟಾಗಿದೆ ಅಂತ ಗೊತ್ತಾಗಿ ನಾವು ಇಂಥ ಶಬ್ದ ಅಂತ ನಮ್ಗೊಂದು ಅರಿವು ಉಂಟಾಗುತ್ತೆ ಅದು. ಹಾಗಾಗಿ ಈ ಅಂತಃಕರಣದ ಒಂದು ಬೆಳಕು ಅದಕ್ಕೆ ಬೇಕಾಗಿದೆ. ಆದ್ರೆ ಇವ್ರು ಹೇಳ್ತಾ ಇದ್ದಾರೆ ಶ್ರುತ್ಯ ಶಬ್ದ ಅವಗಾಹಿನ್ಯ ಶ್ರೋತಾರಂ ಶೃಣುಯಾತ್ ನತಂ. ಹಾಗಾಗಿ ಈ ಒಂದು ಯಾವ ಒಂದು ಕಿವಿ ಅನ್ನೋ ಒಂದು ಶಬ್ದ ಇದೆ, ಒಂದು ಇಂದ್ರಿಯ ಇದೆಯಲ್ಲ, ಅದು ಇಂಥ ಒಂದು ಜ್ಞಾನವನ್ನ ಉಂಟು ಮಾಡುತ್ತೆ. ಆದ್ರೆ ಈ ಒಂದು ಅಂತಃಕರಣ ಮತ್ತು ಈ ಕಿವಿ ಅಂತ ಇದೆಯಲ್ಲ, ಇವುಗಳು ಆ ಚೈತನ್ಯವನ್ನ ತಿಳ್ಕೊಳಕ್ ಆಗೋದಿಲ್ಲ. ಯಾವ ಚೈತನ್ಯದಿಂದ ಇದು ನಮ್ಗೆ ತಿಳಿಯುತ್ತೋ ಅದನ್ನ ಇವುಗಳು ಕೇಳಿ ತಿಳ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಂದೊಂದು ಇದೇ ತರ ಹೇಳ್ಬಿಟ್ಟು, ಇದು ಕೇನೋಪನಿಷತ್ತಲ್ಲಿ ಬಂದಿರೋ ಮಾತೇ ಇದು, ಅದನ್ನ ಇಲ್ಲಿ ಬೇರೆ ಬೇರೆ ತರಕ್ಕೆ ಹೇಳ್ತಾ ಇದ್ದಾರೆ. ಇವಾಗ ಏನಾಯ್ತು, ಇಂದ್ರಿಯಗಳು ಹೇಳಿದ್ಮೇಲೆ ಮನಸ್ಸು ಒಳಗಡೆ ಇರುತ್ತೆ ಮನಸ್ಸು. ಈ ಮನಸ್ಸಿನ ವಿಷಯಕ್ಕೂ ಹೇಳ್ತಾರೆ ಇವಾಗ. ಊಹಾಪೋಹಾತ್ಮ ಧೀವೃತ್ತಿ ಮತಿ ತಸ್ಯಾಹ ಪ್ರಕಾಶಕಂ ಅನೂಹ್ಯ ಅನಪೋಹ್ಯಂ ಅನುಪೋಹ್ಯಂ ತಂ ನ ಮನ್ವೀಥಾಹ ತ್ವಂ ಏತಯ. ಅದಕ್ಕೇನರ್ಥ ಅಂತ ಹೇಳಿದ್ರೆ, ಊಹಾಪೋಹಾತ್ಮ ಧೀವೃತ್ತಿ, ಬುದ್ಧಿಗೆ ಊಹ್ಯ ಮಾಡಕ್ಕೂ ಅಪೋಹ ಮಾಡಕ್ಕೂ ಸಾಮರ್ಥ್ಯ ಇದೆ ಅಂತ. ಊಹಾಪೋಹ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ, ನೋಡಿ, ಒಬ್ರು ಒಂದು ವಿಷಯ ನಮ್ಗೆ ತಿಳಿಸ್ತಾ ಇದ್ದಾರೆ, ತಿಳಿಸುವಾಗ ಅವರು ಪೂರ್ತಿ ತಿಳಿಸಿಲ್ಲ, ಏನೋ ಕಾರಣಕ್ಕೆ ಅವ್ರಿಗೆ ಪೂರ್ತಿ ತಿಳಿಸಕ್ ಆಗ್ಲಿಲ್ಲ. ಆದ್ರೆ ಇವ್ರ ಬುದ್ಧಿಗೆ ಶಕ್ತಿ ಎಷ್ಟೊಂದಿದೆ ಅಂತ ಹೇಳಿದ್ರೆ, ಅದನ್ನ ಅವ್ರು ಹೇಳದೇ ಇರೋ ಮಾತುಗಳನ್ನ ಕೂಡ ಇವರಿಗೆ ಸಾಮರ್ಥ್ಯದಿಂದ ಇವರು ಇದನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳದೆ ಬಿಟ್ಟಿದ್ದಾರೆ, ಆದ್ರೆ ಇದನ್ನ ನಾವು ಇಲ್ಲಿ ಸೇರಿಸ್ಕೋಬೇಕು, ಸಪ್ಲೈ ಮಾಡ್ಕೋಬೇಕು ಅಂತ ಒಂದು ಶಕ್ತಿ ಅವನಿಗೆ ಮನಸ್ಸಲ್ಲಿ ಇರುತ್ತೆ. ಇದು ಊಹೆ ಮಾಡೋದು ಅಂತ ಎಲ್ಲಾ ಭಾಷೆಯಲ್ಲೂ ಯೂಸ್ ಮಾಡ್ತೀವಿ ನಾವು, ಊಹೆ ಮಾಡೋದು ಅಂತ ಹೇಳಿದ್ರೆ ಖಂಡಿತ ಅದು ಯಾರು ಹೇಳಿಲ್ಲ ಅಥವಾ ಪುಸ್ತಕದಲ್ಲಿ ಬರ್ದಿಲ್ಲ. ಆದ್ರೆ ನಾವು ಅಲ್ಲಿ ಬರೆದಿರೋ ಇನ್ಫಾರ್ಮೇಶನ್ ತಗೊಂಡು ನಾವು ಅಲ್ಲಿ ಹೇಳ್ತಾ ಇರೋದನ್ನ ನಾವು ಊಹೆ ಮಾಡ್ತೀವಿ, ಎಕ್ಸ್ಟ್ರಾಪೊಲೇಟ್ ಮಾಡ್ತೀವಿ, ಅದು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ತರ ಅಪೋಹ ಅಂತ ಇನ್ನೊಂದಿದೆ ಆಪೋಸಿಟ್. ಅದಕ್ಕೆ ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಹೇಳಿದ್ದಾರೆ ತುಂಬಾ, ಅದ್ರಲ್ಲಿ ನಮ್ಗೆ ಬೇಕಿಲ್ಲ, ಅಷ್ಟೊಂದು ಎಲ್ಲ ಬೇಕಿಲ್ಲ ನಮ್ಗೆ ಈ ವಿಷಯ ತಿಳಿಸಕ್ಕೆ. ಅವ್ರು ಹೇಳುವಾಗ ಇನ್ನೂ ಸ್ವಲ್ಪ ವಿಷಯವನ್ನು ಸೇರಿಸಿ ಹೇಳಿದ್ದಾರೆ. ಅವಾಗ ನಮ್ಗೆ ಸಾರಾಂಶ ಮಾತ್ರ ನಮ್ಗೆ ಬೇಕಾಗಿದೆ, ಅವುಗಳೆಲ್ಲ ಬಿಟ್ಬಿಡ್ತೀವಿ ನಾವು. ಅದು ಯಾತಿಗೆ ಅವ್ರು ಹೇಳಿದ್ರು ಅಂತ ನಮ್ಗೊಂದು ಪ್ರಶ್ನೆ ಬರ್ಬೋದು. ಅದು ಯಾತಕ್ಕೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ನೋಡಿ, ಒಂದು ಕ್ಲಾಸಲ್ಲಿ ಒಂದು 20 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದೇ ತರ ಬುದ್ಧಿಶಕ್ತಿ ಇರೋದಿಲ್ಲ. ಅವಾಗ ಅವರು ಒಂದು ಕಾನ್ಸೆಪ್ಟ್ ಮೇಸ್ಟರ್ ಅವ್ರು ಹೇಳುವಾಗ ಎಲ್ಲಾ ಮಕ್ಕಳಿಗೂ ತಿಳಿಯೋ ತರ ಅವ್ರು ಹೇಳ್ಬೇಕಾಗುತ್ತೆ. ಕೆಲವು ಮಕ್ಕಳಿಗೆ ಅಷ್ಟು ಬೇಕಿರಲ್ಲ, ಆದ್ರೆ ಕೆಲವರಿಗೆ ಎಲ್ಲ ಬೇಕಾಗುತ್ತೆ. ಕೆಲವರಿಗೆ ಅಷ್ಟು ಹೇಳಿದ್ರು ಕೂಡ ಸಾಲ ಇರುತ್ತೆ. ಅವ್ರಿಗೆ ಪಾಪ ಏನ್ ಮಾಡ್ಬೇಕಾಗಿದೆ, ಇವರು ಸ್ಪೆಷಲ್ ಟ್ಯೂಷನ್ ಏನಾದ್ರು ಇರ್ಬೇಕಾಗಿದೆ ಅವ್ರಿಗೆ. ಇಂಥ ಮಕ್ಕಳನ್ನ ಅವ್ರಿಗೆ ಟೆಸ್ಟ್ ಕೊಟ್ಟಾಗ ಮಾರ್ಕ್ಸ್ ತಗೊಳ್ಳೋದು ನೋಡ್ಬಿಟ್ಟು, ನೋಡಪ್ಪ ನಿನ್ಗೆ ಕ್ಲಾಸಲ್ಲಿ ಮಾಡಿದ್ರು ಸ್ವಲ್ಪ ಆಗ್ತಾ ಇಲ್ಲ, ನಿನ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇರೋಣ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಟ್ಯೂಷನ್ಸ್ ಎಲ್ಲ ಮಾಡ್ತಾರೆ. ಅವಾಗ ಏನಾಯ್ತು, ಅವ್ರಿಗೆ ಸಾಲ್ತಾ ಇಲ್ಲ, ಅದು ಈ ತರ ಆಗುತ್ತೆ. ಅದು ಅವಾಗ ಊಹಾ ಮಾಡೋದು, ಅಪೋಹ ಅಂತ ಹೇಳಿದ್ರೆ ಬೇಡದೆ ಇರೋದನ್ನ ಬಿಡೋದು, ಅದನ್ನ ರಿಜೆಕ್ಟ್ ಮಾಡೋದು, ಅಥವಾ ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಂಕೇಟ್ ಮಾಡೋದು ಅಂತೆಲ್ಲ ಹೇಳ್ತಾರೆ. ಇಂಥದ್ದು ಮಾಡೋದಕ್ಕೆ ಸಾಮರ್ಥ್ಯ ಮನಸ್ಸಿಗಿದೆ. ಅದು ಹೇಳ್ತಾ ಇದ್ದಾರೆ, ಊಹಾಪೋಹಾತ್ಮಧಿ ವೃತ್ತಿ ಮತಿ ತಸ್ಯಾಹ ಪ್ರಕಾಶಕಂ ಅನೂಹ್ಯಂ ಅನಪೋಹ್ಯಂ. ಈ ಮನಸ್ಸಿಗೆ ಶಕ್ತಿ ಇದೆ,
ಆದ್ರೆ ಈ ಮನಸ್ಸಿಗೆ ಈ ಶಕ್ತಿ ಇರೋದು, ಈ ಮನಸ್ಸು ಈ ಶಕ್ತಿಯಿಂದ ಎಲ್ಲ ಮಾಡೋದು ಇದೆಲ್ಲ ಇದೆಯಲ್ಲ, ಅದು ಎಲ್ಲಿಂದ ಅದಕ್ಕೆ ಬರುತ್ತೆ ಅಂತ ಕೇಳಿದ್ರೆ ಈ ಆತ್ಮನಿಂದ ಬರುತ್ತೆ ಅದು. ಆದ್ರೆ ಈ ಆತ್ಮ ಅನ್ನೋದು ಅದು ಅನೂಹ್ಯಂ ಅನುಪೋಹ್ಯಂ ಅಂತ ಶಬ್ದ ಯೂಸ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ತುಂಬಾ. ನೋಡಿ, ನೀನು ಲೋಕದಲ್ಲಿ ಒಂದು ವಿಷಯದ ಬಗ್ಗೆ ನೀನು ಊಹೆ ಮಾಡ್ಕೋಬಹುದು, ಅಥವಾ ಹೇಳ್ತಾ ಇರೋದನ್ನ ಊಹೆ ಮಾಡ್ಕೋಬಹುದು, ಹೇಳಿದ ಜಾಸ್ತಿ ಇದೆ ಅದನ್ನ ಅಪೋಹ ಮಾಡ್ಬೋದು, ಬಿಡ್ಬೋದು. ಆದ್ರೆ ಈ ಆತ್ಮ ಅನ್ನೋದನ್ನ ನೀನು ಊಹೆನು ಮಾಡ್ಕೊಳಕ್ಕಾಗಲ್ಲ, ಬಿಡೋದು ಮಾಡ್ಕೊಳಕ್ಕಾಗಲ್ಲ, ಅಂತ ಸ್ವರೂಪ ಇದು ಅಂತ ಹೇಳ್ಬಿಟ್ಟು ಅಂತಃಕರಣಕ್ಕೆ ಯಾವ ಶಕ್ತಿ ಇದೆಯೋ ಆ ಶಕ್ತಿಯಿಂದ ನಾವು ಈ ಆತ್ಮನನ್ನ ಈ ರೀತಿಯಲ್ಲಿ ನಾವು ತಿಳ್ಕೊಳಕ್ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನೂಹ್ಯಂ ಅನುಪೋಹ್ಯಂ ತಮ್ ನ ಮನ್ವೀಥಾಹ ಏವಂ ಏತಯ ತ್ವಂ ಏತಯ. ಹಾಗಾಗಿ ಇಂಥ ಮತಿ ಅಂತ ಅಂದ್ರೆ ಸೀಲಿಂಗ್, ಅದು ಆ ಮತಿಯಿಂದ ಬುದ್ಧಿಯಿಂದ ನಾವು ಈ ಆತ್ಮನನ್ನ ನಾವು ತಿಳ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಅನೂಹ್ಯಂ ಅನುಪೋಹ್ಯಂ, ಅದನ್ನ ಊಹ್ಯ ಮಾಡ್ಕೊಳಕ್ಕೂ ಆಗಲ್ಲ, ಅದನ್ನ ಬಿಡೋದಕ್ಕೂ ಆಗೋದಿಲ್ಲ. ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಯಾವ ತರ ಹೇಳ್ತಾರೆ ಅಂದ್ರೆ ಆ ಇದು ಅದನ್ನ ನಾವು ತಗೊಳಕ್ಕೂ ಆಗುದಿಲ್ಲ, ಬಿಡೋದಕ್ಕೂ ಆಗುದಿಲ್ಲ ಅಂತ ಹೇಳ್ಬಿಟ್ಟು ಅಹೇಯಂ ಅನುಪಾದೇಯಂ ಅಂತ ಹೇಳ್ತಾರೆ. ಆತರ ಒಂದು ಶಬ್ದ ಇದೆ, ಒಂದು ಪೇರ್ ಆಫ್ ವರ್ಡ್ಸ್ ಇದೆ, ಶಂಕರಾಚಾರ್ಯ ಯೂಸ್ ಮಾಡ್ತಾರೆ. ಅಹೇಯಂ ಅನುಪಾದೇಯಂ ಅಂತ. ಹೇಯ ಅಂತ ಕನ್ನಡದಲ್ಲಿ ಯೂಸ್ ಮಾಡ್ತೀವಿ. ಹೇಯ ಅಂತ ಹೇಳಿದ್ರೆ ಬಿಡಬೇಕಾದ್ದು, ಸರಿ ಚೆನ್ನಾಗಿಲ್ದೇ ಇರೋದು ಹೇಯ ಅಂತ ಹೇಳ್ತೀವಿ. ಹೇಯ ಅಂತ ಹೇಳ್ತೀವಿ. ಇದು ಆತ್ಮನನ್ನ ನಾವು ಬಿಡಕ್ಕೂ ಆಗೋದಿಲ್ಲ, ಆಮೇಲೆ ತಗೊಳ್ಳೋದಕ್ಕೂ ಆಗಲಿ. ಉಪಾದೇಯ ಅಂತ ಹೇಳಿದ್ರೆ ತಗೋದು. ಹೇಯ ಉಪಾದೇಯ ಅನ್ನೋದು ಟು ಆಪೋಸಿಟ್ ವರ್ಡ್ಸ್. ಅದು ಹೇಯ ಅಂತ ಹೇಳಿದ್ರೆ ಬಿಡೋದು ಅಂತ, ಇದು ರಿಜೆಕ್ಟ್ ಮಾಡೋದು ಅಂತ. ಉಪಾದೇಯ ಅಂತ ಹೇಳಿದ್ರೆ ಸ್ವೀಕರಿಸೋದು ಅಂತ, ಅಕ್ಸೆಪ್ಟಿಂಗ್ ಅಂತ. ಈ ಆತ್ಮನನ್ನ ನಾವು ಎರಡು ಮಾಡಕ್ ಆಗೋದಿಲ್ಲ ಅಂತ. ನೋಡಿ, ಒಬ್ಬನಿಗೆ ಅವನ ಶರೀರ ಅಥವಾ ಶರೀರದಲ್ಲಿ ಏನೋ ಒಂದು ಸ್ವಲ್ಪ ಕಾಯಿಲೆ ಬಂದಿದೆ, ಏನೋ ಕೈಯೋ ಕಾಲೋ ಕತ್ತರಿಸ್ಬೇಕು ಅಂತ ಹೇಳ್ಬಿಡ್ತಾರೆ ಡಾಕ್ಟರ್. ಅವಾಗ ಅದನ್ನ ಬಿಡಕ್ಕೆ ಅವ್ನು ರೆಡಿ ಆಗಿರ್ತಾನೆ. ಸರಿ, ಮನಸ್ಸು ಕೂಡ ಏನಾದ್ರೂ ಒಂದು ಔಷಧಿ ಎಲ್ಲ ಕೊಟ್ಬಿಟ್ಟು ಅದು ತುಂಬಾ ದಿವಸ ಕೆಲಸ ಮಾಡದೇ ಇರೋ ತರ ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ರಿಪೇರಿ ಎಲ್ಲ ಮಾಡಕ್ ಆಗುತ್ತೆ ಅದು. ಆದ್ರೆ ಈ ಆತ್ಮನನ್ನ ಅವನು ಬೆಳಕು ಆಗೋದಿಲ್ಲ. ಸರಿ, ನಮ್ಗೆ ಚೆನ್ನಾಗಿಲ್ಲ ಈ ಆತ್ಮ ಅಂತ ಬೆಳಕು ಆಗೋದಿಲ್ಲ ಅದನ್ನ. ಅಥವಾ ನಾವು ಆತ್ಮನ ನನ್ನ ಹತ್ರ ಆತ್ಮ ಇಲ್ಲ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ತಗೊಳಕ್ಕಾಗಲ್ಲ, ಯಾಕಂದ್ರೆ ಇವನೇ ಆತ್ಮನಾಗಿದ್ದಾನೆ ಇನ್ನು. ಹಾಗಾಗಿ ಇದನ್ನ ಇದು ಅಹೇಯಂ ಅನುಪಾದೇಯ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರು ಹೇಳಿದ್ದಾರೆ ಅದನ್ನ. ಸೊ ಹೀಗಾಗಿ ಈ ಮನಸ್ಸಿಂದಲೂ ನಾವು ಆತ್ಮನ ತಿಳ್ಕೊಳಕ್ ಆಗುದಿಲ್ಲ ಅನ್ನೋದನ್ನ, ಅಂದ್ರೆ ಮನಸ್ಸು ಆತ್ಮನ ಪ್ರಕಾಶ ಮಾಡೋದಿಲ್ಲ ಅಂತ ಹೇಳಿದ್ರಿ. ಇವಾಗ ನಮ್ಗೊಂದು ಕ್ವೆಶ್ಚನ್ ಬರ್ಬೋದು, ಇವಾಗ ಈ ತರ ಹೇಳ್ಬಿಟ್ರೆ ನಮ್ಗೆ ಆತ್ಮನ ತಿಳ್ಕೊಳಕ್ಕೆ ಮನಸ್ಸು ಅಂತಾನೆ ಇರೋದು, ನಮ್ಗೆ ಮನಸ್ಸು ಒಂದೇ ತಾನೇ ಇನ್ಸ್ಟ್ರೂಮೆಂಟ್ ಇರೋದು ನಮ್ಗೆ. ಅವಾಗ ಇದು ಒಂಥರ ಕಾಂಟ್ರಡಿಕ್ಟರಿ ಆಗಿದೆಯಲ್ಲ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಮ್ಗೆ ವೇದಾಂತ ಏನು ಉತ್ತರ ಕೊಡುತ್ತೆ ಅಂತ ಹೇಳಿದ್ರೆ, ಸಂಸ್ಕಾರ ಇಲ್ಲದೆ ಇರೋ ಮನಸ್ಸಿಂದ ಆತ್ಮನನ್ನು ತಿಳ್ಕೊಳಕ್ ಆಗುದಿಲ್ಲ. ಆದ್ರೆ ವೇದಾಂತ ಸಂಸ್ಕಾರವನ್ನು ಕೊಟ್ಟಿರೋ ಮನಸ್ಸಿಗೆ ಇದೆಯಾ, ಅದರಿಂದನೇ ತಿಳ್ಕೊಳಕ್ ಆಗೋದು. ಅದು ಒಂದೇ ಇನ್ಸ್ಟ್ರೂಮೆಂಟ್ ಇರೋದು ನಮ್ಗೆ. ಕಣ್ಣಿಗೆ ಸಿಗೋದಿಲ್ಲ, ಕಿವಿಗೆ ಸಿಗೋದಿಲ್ಲ, ಅದೆಲ್ಲ ಇದೆ. ಆದ್ರೆ ಮನಸ್ಸಿಗೂ ಅದನ್ನ ಸಿಗೋದಿಲ್ಲ ಅಂತ ಹೇಳ್ಬಿಟ್ರೆ ಆತ್ಮನ ತಿಳ್ಕೊಳಕ್ಕೆ ದಾರಿನೇ ಇಲ್ಲ ಅಂತ ಹೋಗ್ಬಿಡುತ್ತೆ. ಅದಕ್ಕೆ ಈ ತರ ಒಂದು ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಸಂಸ್ಕಾರ ಉಳ್ಳ ಒಂದು ಮನಸ್ಸಿಂದ ಆತ್ಮನ ತಿಳ್ಕೊಳಕ್ ಆಗುತ್ತೆ, ಸಂಸ್ಕಾರ ಇಲ್ಲದೆ ಇರೋ ಮನಸ್ಸಿಂದ ತಿಳ್ಕೊಳಕ್ ಆಗುದಿಲ್ಲ ಅಂತ ಹೇಳ್ಬಿಟ್ಟು. ಇದು ಕೂಡ ನಮ್ಗೆ ಲೋಕದಲ್ಲಿ ಕೂಡ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇದು, ಅಲ್ವಾ? ಒಂದು ಕಾನ್ಸೆಪ್ಟ್, ಒಂದು ಸಬ್ಜೆಕ್ಟ್ ಒಂದೇನೋ ಇದ್ರೆ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸಂಸ್ಕಾರ ಬೇಕು ಮನಸ್ಸಿಗೆ. ಆ ಸಂಸ್ಕಾರ ಇಲ್ಲಿ ಅವರ ಮನಸ್ಸಿಗೆ ಅದಕ್ಕೆ ಆಗೋದಿಲ್ಲ, ಅದನ್ನ ಅವಾಗ ಬಿಡ್ಬೇಕಾಗುತ್ತೆ ಅದನ್ನ. ನನಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರ್ತಿದೆ, ತುಂಬಾ ಚೆನ್ನಾಗಿರೋ ಸ್ವಾರಸ್ಯವಾದ ಇನ್ಸಿಡೆಂಟ್. ಒಬ್ರು ಅವರು ದೊಡ್ಡ ಮಾಧ್ವ ವಿದ್ವಾಂಸರು, ಅವರು ಇಲ್ಲಿ ಬೆಂಗಳೂರಲ್ಲಿ ಇದ್ರು ಮುಂಚೆ. ಅವರು ಒಂದು ಸಭೆಯಲ್ಲಿ, ಒಂದು ಬಹಿರಂಗ ಸಭೆಯಲ್ಲಿ ಈ ವಿಷಯ ಹೇಳಿದ್ರು. ಉಡುಪಿನಲ್ಲಿ ಒಂದು ಮಠದಲ್ಲಿ, ದೊಡ್ಡ ಮಠ, ಅದು ಮಠದಲ್ಲಿ ಪಾಠಶಾಲೆ ಇರ್ತಲ್ಲ, ಪಾಠಶಾಲೆ ಒಬ್ರು ಆ ಪಾಠಶಾಲೆ ಅಧ್ಯಾಪಕರು ಆ ಸ್ವಾಮಿಗಳು ಇರೋ ಜಾಗಕ್ಕೆ ಬಂದು ಹೇಳಿದಂತೆ ಒಂದು ಹುಡುಗನ ಬಗ್ಗೆ ಹೇಳ್ಬಿಟ್ಟು, ಆ ಹುಡುಗನ್ನ ಊರಿಗೆ ಕಳ್ಸ್ಬಿಡ್ರೋಣ, ಮನೆ ಕಳ್ಸ್ಬಿಡ್ರೋಣ, ಏನು ಪ್ರಯೋಜನ ಇಲ್ಲ ಅವನು ಅಂತ ಹೇಳಿದ್ರಂತೆ ಅವರು. ಅವಾಗ ಏನ್ ಈ ತರ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಸ್ವಾಮಿಗಳು ಹೇಳಿದ್ರಂತೆ, ಇಲ್ಲ ಏನು ಪ್ರಯೋಜನ ಇಲ್ಲ, ಎಷ್ಟು ಹೇಳ್ಕೊಟ್ರು ಕೂಡ ಏನೋ ಅವ್ನಿಗೆ ಬುದ್ಧಿಗೆ ಹೋಗ್ತಾ ಇಲ್ಲ, ವೇಸ್ಟ್ ಅವ್ನಿಗೆ ಹೇಳೋದು, ಮನೆ ಕಳ್ಸ್ಬಿಡೋಣ, ಪಾಠಶಾಲೆ ಇಟ್ಕೊಂಡು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಸ್ವಾಮಿಗಳು ಹೇಳಿದಂತೆ, ಇಲ್ಲ ನೀವು ಈ ತರ ಹೇಳ್ಬಾರ್ದು, ಶಂಕರಾಚಾರ್ಯರು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೋತ್ತರ ರತ್ನಮಾಲಿಕಾಲ್ ಹೇಳಿದಾರಲ್ಲ, ಓ ಗುರು ಅಂತ ಹೇಳುವಾಗ ಅಧಿಗತ ತತ್ವ ಶಿಷ್ಯ ಹಿತಾಯ ಉದ್ಯತ ಸತತಂ ಅಂತ ಇದೆಯಲ್ಲ, ಅದನ್ನ ಹೇಳಿದ್ರಂತೆ ಆ ಸ್ವಾಮಿಗಳು. ಹೇಳ್ಬಿಟ್ಟು ಅದಕ್ಕಾಗಿ ನೀವು ಅವನಿಗೆ ನೀವು ಮೇಲೆ ಕೆತ್ತಬೇಕು, ಅವನ್ನ ನೀವು ಪ್ರಯತ್ನ ಮಾಡಿ, ಅವನಿಗೆ ಎಷ್ಟು ಎಕ್ಸ್ಟ್ರಾ ನೀವು ಪ್ರಯತ್ನ ಮಾಡಿ, ನೀವು ಅವನ ಮೇಲೆ ಕೆತ್ತಬೇಕು ನೀವು ಅಂತ ಹೇಳ್ಬಿಟ್ಟು ಈ ಮಾತನ್ನ ಹೇಳಿದ್ರಂತೆ ಅವರು ಶಂಕರಾಚಾರ್ಯರು. ಈ ಶ್ಲೋಕವನ್ನು ಹೇಳ್ಬಿಟ್ಟು ಅವರು ಈ ತರ ಅವ್ರು ಹೇಳಿರೋದು, ಸಭೆಯಲ್ಲಿ ಹೇಳಿರೋದು. ಹಾಗಾಗಿ ಈ ಒಂದು ತಿಳ್ಕೊಳ್ಳಿಕ್ಕೆ ಅಂತ ಬಂದಾಗ ಇಲ್ಲಿ ಯಾವ್ದಕ್ಕೆ ಇದನ್ನ ಹೇಳ್ತೇನೆ, ಸಂಸ್ಕಾರ ಅಂತ ಹೇಳ್ತನಲ್ಲ, ಅಂತಃಕರಣದಲ್ಲಿ ಒಬ್ಬನಿಗೆ ಒಂದು ಬುದ್ಧಿ ಸಂಸ್ಕಾರ ಇದ್ರೇನೆ ಯಾವುದೇ ಒಂದು ವಿದ್ಯೆಗೆ ಬೇಕಾಗುತ್ತೆ. ಅದು ಸಂಸ್ಕಾರ ಇಲ್ಲದೆ ಇರೋ ಮನಸ್ಸು ಅಂತ ಹೇಳಿದ್ರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ಮನೆಗೆ ಕಲ್ಸ್ಬಿಡೋಣ ಅಂತ ಮಾಡ್ಬಿಡ್ತಾರೆ ಅದು. ಹಾಗಾಗಿ ಇಲ್ಲಿ ಕೂಡ ಈ ಆತ್ಮನಿಗೆ ಕೂಡ ಇದೇ ತರಾನೇ ಅಂತಃಕರಣದಿಂದಲೇ ಇದನ್ನ ತಿಳ್ಕೊಳಕ್ಕಾಗೋದು. ಎಂತ ಅಂತಃಕರಣ ಅಂತ ಹೇಳಿದ್ರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ ಸಂಸ್ಕಾರವನ್ನು ಕೊಟ್ಟು ಈ ಅಂತಃಕರಣದಿಂದ ನಾವು ಈ ಆತ್ಮನ ತಿಳ್ಕೊಳಕ್ಕಾಗೋದು, ಅದೊಂದೇ ದಾರಿ ಇರೋದು ಅಂತ ನಮ್ಗೆ ಗೊತ್ತಾಗುತ್ತೆ ಇದರಿಂದ. ಆಮೇಲೆ ಮುಂದಕ್ಕೆ ಅಸ್ಪಷ್ಟ ಊಹ್ಯ ಆತ್ಮಾತು ವಿಸ್ಪಷ್ಟೋ ಭಾನುರೂಪತಃ ಅನುಪೋಹ್ಯೋ
ಅನಪಾಯಿತ್ವಾತ್ ಆತ್ಮಾನ ಅಪೈತಿ ಕರ್ಹಿಸಿದೆ. ಇವಾಗ ಏನ್ ಮಾಡಿದ್ರು, ಊಹಾ ಅಪೋಹ ಅಂತ ಹೇಳಿದ್ರಲ್ಲ, ಅದನ್ನ ಆತ್ಮನಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದಾರೆ. ಯಾತಕ್ಕೆ ಹೇಳಿದ್ ನೋಡು, ಈ ಆತ್ಮನನ್ನ ಏನು ಊಹೆ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಯಾಕಂದ್ರೆ ಅದು ವಿಸ್ಪಷ್ಟವಾಗಿದೆ, ಅದು ಸ್ಪಷ್ಟವಾಗಿಯೇ ಇದೆ, ಅದು ಅಷ್ಟು ಸ್ಪಷ್ಟವಾಗಿ ಸುಪರ್ಕಾಶವಾಗಿದೆ ಅದು. ಅದರಿಂದ ಅದನ್ನ ಊಹಾ ಮಾಡ್ಬೇಕು ಅವಶ್ಯಕತೆ ಇಲ್ಲ. ಸರಿ, ಅದನ್ನ ಏನಾದ್ರು ತಳ್ಳಕ್ಕಾಗುತ್ತಾ ಅಂತ ಕೇಳಿದ್ರೆ, ಅಂದ್ರೆ ಇಲ್ಲಿ ಬೇಡದೇ ಇರೋದನ್ನ ನಾವು ಬಿಡಕ್ಕಾಗುತ್ತಾ ಅಂತ ಕೇಳಿದ್ರೆ ಆ ತರನು ಏನ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಅನುಪೋಹ್ಯ ಅನಪಾಯಿತ್ವ ಅದು, ಯಾಕಂದ್ರೆ ಅದು ಯಾವಾಗ್ಲೂ ಕೂಡ ಇಲ್ಲಿಗೆ ಹೋಗೋದೇ ಇಲ್ಲ ಆತ್ಮ. ನೋಡಿ, ಇವಾಗ ನಮ್ಮ ಅವಸ್ಥಾತ್ರಯ ವಿವೇಕ ಅದೆಲ್ಲ ಹೇಳುವಾಗ ಏನ್ ಮಾಡ್ತೀವಿ, ಜಾಗೃತ ಅವಸ್ಥೆ ಇರುತ್ತೆ, ಇರುವಾಗ ಸ್ವಪ್ನ ಮತ್ತು ಸುಷುಪ್ತಿ ಇರೋದಿಲ್ಲ. ಸ್ವಪ್ನಾವಸ್ಥೆ ಬಂದಾಗ ಜಾಗೃತ್ ಮತ್ತು ಸುಷುಪ್ತಿ ಅಲ್ಲಿರೋದಿಲ್ಲ. ಸುಷುಪ್ತಿ ಅವಸ್ಥೆ ಇರುವಾಗ ಜಾಗೃತ್ ಮತ್ತು ಸ್ವಪ್ನ ಇರೋದಿಲ್ಲ. ಆದ್ರೆ ಈ ಆತ್ಮ ಮಾತ್ರ ಯಾವಾಗ್ಲೂ ಇಲ್ಲದೆ ಹೋಗೋದೇ ಇಲ್ಲ. ಎಲ್ಲಾ ಅವಸ್ಥೆಗಳಿಗೂ ಅದು ಇದ್ದೇ ಇರುತ್ತೆ ಅದು. ಅದರಿಂದ ಅದು ಯಾವಾಗ್ಲೂ ಇರೋ ವಸ್ತು ಅದು. ಅದಕ್ಕೆ ಉಪನಿಷತ್ತೇ, ಇವು ಬೃಹದಾರಣ್ಯಕ ಉಪನಿಷತ್ತೇ ಹೇಳುತ್ತೆ, ಅದು ನಹಿ ದ್ರಷ್ಟು ದೃಷ್ಟೇಹೇ ವಿಪರಿಲೋಪೋ ವಿದ್ಯತೆ ಅವಿನಾಶಿತ್ವಾತ್ ಅಂತ ಹೇಳುತ್ತೆ ಅದು. ಈ ಒಂದು ಚೈತನ್ಯ ಇದೆ, ಆತ್ಮ ಚೈತನ್ಯ, ಯಾವ ಚೈತನ್ಯದಿಂದ ಒಬ್ಬ ಮನುಷ್ಯ ಹೊರಗಡೆ ಇರೋ ವಿಷಯಗಳನ್ನ ತಿಳಿತಾನೆ, ಯೋಚನೆ ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ, ಎಲ್ಲವೂ ಮಾಡ್ತಾನಲ್ಲ, ಈ ಒಂದು ಚೈತನ್ಯ ಅದು ಲೋಪ ಆಗೋದೇ ಇಲ್ಲ. ಇದು ಅದಕ್ಕೆ ವಿಪರಿಲೋಪ ಅಂತ ಹೇಳಿದ್ರೆ ಅದು ಲೋಪ ಆಗೋದೇ ಇಲ್ಲ. ಯಾಕಂದ್ರೆ ಇದು ಅವಿನಾಶಿತ್ವ, ಅದಕ್ಕೆ ನಾಶ ಆಗೋದು ಅನ್ನೋ ಸ್ವಭಾವ ಇಲ್ವೇ ಇಲ್ಲ, ಅದಕ್ಕೆ ಅವಿನಾಶಿ ಸ್ವಭಾವ ಅದು ಅಂತ ಹೇಳ್ತಾರೆ. ಅದಕ್ಕೆ ಇವರು ಹೇಳ್ತಾ ಇದಾರೆ ಅನಪಾಯಿತ್ವ ಅಂತ ಹೇಳಿದ್ರೆ ಅದು ಹೋಗೋದೇ ಇಲ್ಲ, ಅದು ಯಾವಾಗ್ಲೂ ಕೂಡ ಹೋಗೋದೇ ಇಲ್ಲ, ಅದು ಇಲ್ಲದೆ ಹೋಗೋದೇ ಇಲ್ಲ ಅದು. ಅದರಿಂದ ಆತ್ಮನನ್ನೇನು ಅಪೋಹ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಅದೇ ತರ ಊಹೆ ಮಾಡೋಕ್ಕೂ ಬೇಕಿಲ್ಲ, ಯಾಕಂದ್ರೆ ಸ್ಪಷ್ಟವಾಗಿ ಅದೇ ನಮ್ಗೆ ಚೈತನ್ಯ ಸ್ವರೂಪವಾಗಿ ಅದು ಯಾವಾಗ್ಲೂ ನಮಗೆ ಹೊರಗಡೆ ಭಾಸವಾಗ್ತಾ ಇದೆ ಅದು ಅಂತ. ನಾವು ಬೇಡ ಅಂದ್ರೂ ಕೂಡ ಅದು ಭಾಸವಾಗ್ತಾ ಇದೆ. ನೋಡಿ, ಯಾವ ಸಮಯದಲ್ಲಿ ನಮ್ಗೆ ಹೊರಗಡೆ ಇರೋ ಡಿಸ್ಟರ್ಬೆನ್ಸಸ್ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ರೆಸ್ಟ್ ತಗೊಳಕ್ಕೆ ನಿದ್ದೆಗೆ ಹೋಗ್ತೀವಿ. ನಿದ್ದೆಗೆ ಹೋಗುವಾಗ ಕೂಡ ಹೋದಾಗ ಕೂಡ ಆತ್ಮ ಮಾತ್ರ ಈ ನಿದ್ದೆ ಹೋಗೋದೇ ಇಲ್ಲ, ಅದು ಇರ್ತಾನೆ ಇರುತ್ತೆ, ಅದು ಯಾವಾಗ್ಲೂ ಬೆಳಗ್ತಾನೆ ಇರುತ್ತೆ. ಅದು ಬೆಳಗ್ತಾ ಇರೋದ್ರಿಂದಲೇ ನಾವು ಎಚ್ಚರ ಆದ್ಮೇಲೆ ನಾವು ಹೇಳ್ತೀವಿ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ಏನು ನನ್ಗೆ ಗೊತ್ತಾಗ್ಲಿಲ್ಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಸೊ ಏನು ಗೊತ್ತಾಗ್ಲಿಲ್ಲ ಅಂತ ಹೇಳುವಾಗ ಈ ಹೊರಗಡೆ ವಿಷಯಗಳೆಲ್ಲ ಗೊತ್ತಾಗ್ಲಿಲ್ಲ ಖಂಡಿತ, ಆದ್ರೆ ಆತ್ಮ ಮಾತ್ರ ಇದ್ದೇ ಇದೆ ಯಾವಾಗ್ಲೂ ಕೂಡ. ಹಾಗಾಗಿ ಅದು ಯಾವಾಗ್ಲೂ ಇಲ್ಲಿ ಹೋಗೋದೇ ಇಲ್ಲ ಅದು ಅಂತ ಅದನ್ನ ಕೂಡ ಇಲ್ಲಿ ತಿಳಿಸ್ತಾರೆ. ಆಮೇಲೆ ನಿಶ್ಚಯಾತ್ಮಕ ಧೀವೃತ್ತಿ ವಿಜ್ಞಾತಿ ತದ್ ವಿಭಾಸಕ ಅಸಂದಿಗ್ಧಂ ತಯಾ ವೃತ್ತಿಯ ವಿಜ್ಞಾತು ತ್ವಂ ಅರ್ಹಸಿ. ಇವಾಗ ಏನ್ ಹೇಳ್ತಾ ಇದೆ ಅಂದ್ರೆ, ಇವಾಗ ಮನಸ್ಸಿಗೆ ಹೇಳಿದ್ರು, ನಮ್ಮ ಶಾಸ್ತ್ರದಲ್ಲಿ ಅಂತಃಕರಣ ಅಂತ ಹೇಳುವಾಗ 4 ಇದೆಯಲ್ಲಾಗ್ತದೆ. ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಇದರಲ್ಲಿ ಮನಸ್ಸು ಮತ್ತು ಬುದ್ಧಿ ಎರಡು ಮಾತ್ರ ತಗೊಂಡು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮನಸ್ಸು ಮತ್ತು ಬುದ್ಧಿಗೆ ಎರಡಕ್ಕೂ ಒಂದು ಡಿಸ್ಟಿಂಕ್ಷನ್ ಹೇಳಿದ್ದಾರೆ. ಮನಸ್ಸು ಅನ್ನೋದು ಸಂಕಲ್ಪ ಮಾಡ್ಕೊಳ್ಳೋದು, ಈ ತರ ಊಹಾ ಅಪೋಹ, ಡೌಟಿಂಗ್ ಫ್ಯಾಕಲ್ಟಿ ಅಂತ ಇದೆಯಲ್ಲ, ಅದೆಲ್ಲ ಮನಸ್ಸಿಗಿರೋದು. ಆದ್ರೆ ಡಿಟರ್ಮಿನಿಂಗ್ ಫ್ಯಾಕಲ್ಟಿ, ಇದು ಹೀಗೆ ಇರೋದು ಅಂತ ವಿಚಾರ ಮಾಡಿ ತಿಳ್ಕೊಳ್ಳೋದು ಅನ್ನೋದು ಬುದ್ಧಿಗೆ ಇರೋ ಇದು ಕ್ವಾಲಿಟಿ ಅದು. ಹಾಗಾಗಿ ಇವಾಗ ಮನಸ್ಸಿಗೆ, ಬುದ್ಧಿ ಹೇಳ್ತಾ ಇದ್ದಾರೆ, ನಿಶ್ಚಯಾತ್ಮಕ ಧೀವೃತ್ತಿ ವಿಜ್ಞಾತಿ ತದ್ ವಿಭಾಸಕಂ ಅಸಂದಿಗ್ಧಂ ತಯಾ ವೃತ್ಯ ನ ವಿಜ್ಞಾತೃತ್ವಂ ಅರ್ಹಸಿ. ಹಾಗಾಗಿ ಈ ಒಂದು ಬುದ್ಧಿ ಅಂತ ಇದೆಯಲ್ಲ, ನಿಶ್ಚಯಾತ್ಮಕ ಬುದ್ಧಿ ಅಂತ ಅದಕ್ಕೆ ಡೆಫಿನೇಷನ್ ಕೊಟ್ಟಿರೋದು ಬುದ್ಧಿಗೆ. ಅಂತ ಒಂದನ್ನ ಯಾವ ಒಂದು ಆತ್ಮ ಪ್ರಕಾಶ ಮಾಡ್ತಾ ಇದೆಯೋ ಅದು ಎಂತದ್ದು ಅಂತ ಕೇಳಿದ್ರೆ ಅದು ಅಸಂದಿಗ್ಧ. ಅದು ಸಂದಿಗ್ಧ ಅಂತ ಹೇಳಿದ್ರೆ ನಮ್ಗೆ ಕನ್ನಡದಲ್ಲಿ ಯೂಸ್ ಮಾಡ್ತಾರೆ ಸಂದಿಗ್ಧ ಅಂತ. ನಾವು ಸಂದಿಗ್ಧಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೀನಿ ನಾನು, ಈ ತರ ಮಾಡೋದಾ ಆ ತರ ಮಾಡೋದಾ ಅಂತ ಸಂದಿಗ್ಧ ಅಂತ ಹೇಳ್ತಾರಲ್ಲ, ಇದು ಆತ್ಮ ಅನ್ನೋದು ಸಂದಿಗ್ಧವೇ ಇಲ್ಲದೆ ಇರೋದು ಸ್ವರೂಪ ಅದು. ಹಾಗಾಗಿ ಅಂತ ಒಂದು ಸ್ವರೂಪವಾಗಿ ಇರೋದ್ರಿಂದ ಅಂತ ಒಂದು ಸ್ವರೂಪವನ್ನ ಇದು ಬುದ್ಧಿ ಅನ್ನೋದು ಏನು ತೋರ್ಸಕ್ಕೆ ಆಗೋದಿಲ್ಲ, ಪ್ರಕಾಶ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ದೃಷ್ಟ ಶ್ರುತ ಮತ ಜ್ಞಾತೇಶು ಇತ್ತಂ ಆತ್ಮಾನ ಕಶ್ಚನ ಕಿಂ ತರ್ಹಿ ಏಷತವ ಆತ್ಮ ಇತಿ ಪ್ರೋಕ್ತಃ ಸರ್ವಾಂತರಃ ಪುರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದೃಷ್ಟ ಶ್ರುತ ಮತ ಜ್ಞಾತ ಎಂದು ನಾಲ್ಕು ಫಂಕ್ಷನ್ಸ್ ಇರ್ತಾ ಇದೆ. ದೃಷ್ಟ ಅಂತ ಹೇಳಿದ್ರೆ ಕಣ್ಣಿಂದ ನೋಡಿದ್ದು, ಶ್ರುತ ಅಂತ ಹೇಳಿದ್ರೆ ಕಿವಿಯಿಂದ ಕೇಳಿದ್ದು, ಮತ ಅಂತ ಹೇಳಿದ್ರೆ ಮನಸ್ಸಿಂದ ಒಂದು ಸಂಕಲ್ಪನ ಏನು ಮಾಡ್ಕೊಂಡಿದ್ದು, ಜ್ಞಾತ ಅನ್ನೋದು ಬುದ್ಧಿಯಿಂದ ತಿಳಿದಿದ್ದು. ಇಂತಹ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ಕೂಡ ಇತ್ತಂ ಆತ್ಮ ನ ಕಷ್ಟನ, ಇವುಗಳಲ್ಲಿ ಆತ್ಮ ಅನ್ನೋದು ಇವುಗಳ ಪೈಕಿ ಆತ್ಮ ಅನ್ನೋದು ಯಾವುದೂ ಅಲ್ವೇ ಇಲ್ಲ ಅಂತ ಹೇಳಿದ್ರು. ಇವುಗಳೆಲ್ಲ ನಮ್ಗೆ ಆಗ್ತಾ ಫಂಕ್ಷನ್ಸ್ ನೋಡಿ. ಇದ್ರಲ್ಲಿ ಏನು ಒಂದು ವಿಶೇಷ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ತಾನು ಜಡ ಅಲ್ಲ ಅಂತ ಗೊತ್ತಿದೆ. ಯಾರಿಗೂ ಹೇಳ್ಕೊಡ್ದೇನೆ ತಾನು ಎಲ್ಲರೂ ಕೂಡ ನಾನು ಕಲ್ಲು ಬಂಡೆ ಒಂದು ಜಡ ನಾನು ಅಂತ ಯಾರು ಹೇಳ್ಕೊಡೋದೇ ಇಲ್ಲ. ಆದ್ರೆ ಈ ಅದೇ ಸಮಯದಲ್ಲಿ ಏನಾಗಿದೆ, ಈ ಜಡವಾಗಿರೋ ಅಂತಃಕರಣ, ಬುದ್ಧಿ, ಮನಸ್ಸು ಮತ್ತು ಅಹಂಕಾರ, ಈ ಶರೀರ, ಇಂದ್ರಿಯಗಳು, ಪ್ರಾಣ ಇದೆಯಲ್ಲ, ಇವುಗಳ ಜೊತೆ ನಾನು ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇವುಗಳೆಲ್ಲ ಕೂಡ ತಪ್ಪಾಗಿ ಆತ್ಮ ಅಂತ ತಿಳ್ಕೊಂಡಿದ್ದಾನೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಇವುಗಳೆಲ್ಲ ಆತ್ಮ ಅಲ್ವೇ ಇಲ್ಲ, ನೀನ್ ಆತ್ಮ ಅನ್ನೋದು ಅದರಿಂದ ಬೇರೆ ಆಗಿರೋದು ಅಂತ ಈ ರೀತಿ ತೋರಿಸ್ಕೊಳ್ಬೇಕಾಗಿದೆ. ಅವಾಗ ಇಲ್ಲಿ ಹೇಳ್ತಾ ಇದ್ದಾರೆ, ದೃಷ್ಟ ಶ್ರುತ ಮತ ಜ್ಞಾತೇಶು ಇತ್ತಂ ಆತ್ಮಾನ ಕಷ್ಟನ, ಇವುಗಳ ಪೈಕಿ ಆತ್ಮ ಅನ್ನೋದು ಯಾವುದು ಅಲ್ವೇ ಇಲ್ಲ.
ಕಿಂ ತರ್ಹಿ, ಹಾಗಾದ್ರೆ ಆತ್ಮ ಅನ್ನೋದು ಏನು ಅಂತ ಕೇಳಿದ್ರೆ, ಏಷತವ ಆತ್ಮ ಇತಿ ಪ್ರೋಕ್ತ ಸರ್ವಾಂತರಃ ಪುರ ಅಂತ. ನಿಮ್ ಇದೇ ಆತ್ಮ ಅಂತ ಮುಂಚೆ ಹೇಳಿದೀವಲ್ಲ, ಇನ್ನು ಮುಂದೆ ಹೇಳ್ತಾರೆ ಅದನ್ನ, ಮುಂಚೆನೆ ಹೇಳಿದೀವಿ ಅದನ್ನ. ಅದು ಸರ್ವಾಂತರಃ, ಎಲ್ಲದರಲ್ಲೂ ಕೂಡ ಒಳಗಡೆ ಇದ್ಕೊಂಡಿರೋ ಚೈತನ್ಯ ಇದು ಆತ್ಮನೇ ಅಂತ ಹೇಳ್ಬಿಟ್ಟು ಮುಂಚೆನೆ ಹೇಳಿದೀವಿ. ಅದನ್ನ ಇನ್ನೂ ಸ್ವಲ್ಪ ಮುಂದಕ್ಕೆ ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ತಾರೆ ಅದನ್ನ. ಹಾಗಾಗಿ ಇವುಗಳ ಪೈಕಿ ಯಾವ್ದು ಯಾಕಂದ್ರೆ ಪ್ರಶ್ನೆ ಮಾಡಿದ್ರು ಕೂಡ ಏನ್ ಮಾಡಿದ್ರು ಅಂದ್ರೆ, ಯಾಕತ್ರ ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಇವುಗಳು ಈ ಅಂತಃಕರಣ, ಬುದ್ಧಿ ಮತ್ತು ಪ್ರಾಣ, ಇಂದ್ರಿಯಗಳು, ಶರೀರ, ಇವುಗಳಲ್ಲಿ ನಮ್ಗೆ ಆತ್ಮ ಅಂತ ಬುದ್ಧಿ ಬಂದಿರುವಾಗ ಏನು ಭ್ರಮೆ ನಮ್ಗೆ ಬಂದಿದೆ ಅಂತ ಹೇಳಿದ್ರೆ, ಇವುಗಳು ಕೂಡ ಚೈತನ್ಯ ಇದೆ ಅಂತ ಭ್ರಮೆ ಬಂದಿದೆ ಅದಕ್ಕೆ. ಅದಕ್ಕೆ ನನಗೆ ತಿಳಿತಾ ಇದೆ, ನನಗೆ ಬುದ್ಧಿಗೆ ಚೈತನ್ಯ ಇಲ್ವಾ, ಅದಕ್ಕೆ ನನಗೆ ಬುದ್ಧಿಗೆ ತಿಳ್ಕೊಳಕ್ ಆಗ್ತಾ ಇದೆ. ಕಣ್ಣು ಇಂದ್ರಿಯಗಳಿಗೆಲ್ಲ ಚೈತನ್ಯ ಇಲ್ವಾ, ಇದೆಯಲ್ಲ ಅದಕ್ಕೇನೆ ಅವುಗಳು ಹೊರಗಡೆ ಇರೋ ವಿಷಯಗಳೆಲ್ಲ ತಿಳ್ಕೊಳಕ್ ಆಗ್ತಾ ಇದೆ. ನನ್ನ ಮನಸ್ಸು ಕೂಡ ನನ್ನ ಶರೀರಕ್ಕೆ ಚೈತನ್ಯ ಇಲ್ವಾ, ನನಗೆ ಎಲ್ಲಿ ಮುಟ್ಟಿದ್ರು ಕೂಡ ನನಗೆ ಒಂದು ಸೆನ್ಸೇಷನ್ ಇದೆ, ಹಾಗಾಗಿ ಚೈತನ್ಯ ಇದೆ ನನಗೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಚೈತನ್ಯ ಇದೆ ಅಂತ ಒಂದು ಭ್ರಮಿಸ್ಬಿಟ್ಟಿದೀವಿ. ಆದ್ರೆ ಅದು ಅಲ್ಲಿ ಭಾಸವಾಗ್ತಾ ಇರೋ ಚೈತನ್ಯ ಅದರದ್ದೇ ಅಲ್ಲ. ಚೈತನ್ಯ ಹೊರಗಡೆ ಇರೋ ಅದರಿಂದ ಬಿಟ್ಟು ಬೇರೆಯಾಗಿರೋ ಆತ್ಮನಿಂದ ಸಿಕ್ಕಿರೋ ಚೈತನ್ಯ ಅಂತ ಗೊತ್ತಾಗ್ತಾ ಇಲ್ಲ. ಅಂತ ವಿಷಯವನ್ನ ವೇದಾಂತ ಹೇಳ್ಕೊಡ್ಬೇಕಾಗಿದೆ, ಬಿಡಿಸಿ ಹೇಳ್ಕೊಡ್ಬೇಕಾಗಿದೆ. ಹಾಗಾಗಿ ಯಾವುದು ತಾನೇ ಪ್ರಕಾಶ ಅಲ್ವೋ ಅದನ್ನ ನಾವು ಪ್ರಕಾಶ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅವಾಗ ಇಲ್ಲ ಅದಕ್ಕೆ ಪ್ರಕಾಶ ಇಲ್ಲ ತಾನಾಗಿಯೇ, ಅದಕ್ಕೆ ಈ ಆತ್ಮನಿಂದಲೇ ಪ್ರಕಾಶ ಸಿಗ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟು, ನಿಜವಾಗ್ಲೂ ಸ್ವಪ್ರಕಾಶವಾಗಿರೋದು ಆತ್ಮ ಅಂತ ತೋರಿಸ್ಕೊಂಡು ನಮಗೆ ಅವುಗಳಿಂದ ನಮ್ಮನ್ನ ಬಿಡಿಸ್ಬೇಕಾಗಿದೆ. ಆ ಕೆಲಸವನ್ನ ಇದು ಮಾಡ್ತಾ ಇದೆ. ಹಾಗಾಗಿ ಅವ್ನು ಕೇಳುವಾಗ್ಲೇ ಪ್ರಶ್ನೆ ಅದಕ್ಕೆ ಕೇಳ್ದ, ನೋಡು ಇಷ್ಟು ಇದೆ ನಮ್ದ್ರಲ್ಲಿ, ಕೇಳೋದು, ತಿಳಿಯೋದು, ಆಮೇಲೆ ಯೋಚನೆ ಮಾಡೋದು, ತೀರ್ಮಾನ ಮಾಡೋದು, ಇದೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋದು, ಇವುಗಳೆಲ್ಲ ನಮ್ಗೆ ಇದೆಯಲ್ಲ, ಇವುಗಳ ಪೈಕಿ ಯಾವ್ದು ಆತ್ಮ ಅಂತ ಕೇಳ್ತಾನೆ. ಅವಾಗ ಇವುಗಳು ಯಾವ್ದು ಆತ್ಮ ಅಲ್ಲ, ಇವುಗಳಿಂದ ಬೇರೆ ಆಗಿರೋದು, ಇವುಗಳಿಂದ ದಾಟಿರೋದು ಆತ್ಮ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಮುಂದೆನೂ ತೋರಿಸ್ತಾ ಇರೋದನ್ನ. ಸೊ ಇವಾಗ ಇಲ್ಲಿ ಯಹ ಸರ್ವಂ ಕುರ್ವನ್ ವಿಷಯೀಕ್ರಿಯತೆ ನಹಿ ಕಿಂತು ಭಾತಿ ಸ್ವಯಂ ಸೋಯಂ ಸರ್ವಾಂತರಃ ಇದು ಈ ರೀತಃ. ಎಷ್ಟು ಬಿಡಿಸಿ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಕೂಡ ಮತ್ತೆ ನಮ್ಗೆ ಅದೇನೆ ವಿಶ್ವಸಾಕ್ಷಿಣಿ ಸಾಕ್ಷಿ ವರ್ಜಿತ, ಅದೇ ವಿಷಯನೇ ತಿರ್ಗಾ ಬರುತ್ತೆ. ಅದು ಮೂಲಭೂತ. ಅದು ನೋಡಿ, ಲಲಿತ ಸಹಸ್ರನಾಮದಲ್ಲಿ ಬಂದಿರೋದು ನಮ್ಮ ಇವರು ಶೃಂಗೇರಿಯಲ್ಲಿ ಅವರು ಲಲಿತ್ ಆದಿತ್ಯ ಗಣವರ ಅಂತ ಇದಾರಲ್ಲ, ತುಂಬಾ ಚೆನ್ನಾಗಿ ಅವರು ಮಾಡ್ತಾರೆ. ಇಂದೆಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡು ತುಂಬಾ ಚೆನ್ನಾಗಿ ಹೇಳಕ್ಕೂ ಅವ್ರಿಗೆ ಸಾಮರ್ಥ್ಯ ಇದೆ. ಅವಾಗ ಅವ್ರು ಏನ್ ಮಾಡಿದ್ರು, ಲಲಿತಾ ಸಹಸ್ರನಾಮ ಬಗ್ಗೆ ಅವರು ಒಂದು ಉಪನ್ಯಾಸ ಮಾಡಿದಾಗ ಅದನ್ನ ಬೇರೆ ಬೇರೆ ಗುಂಪಾಗಿ, ಆ ಲಲಿತಾ ಸಹಸ್ರನಾಮದಲ್ಲಿ ಇರೋ ನಾಮಗಳನ್ನ, ಅದು 1000 ನಾಮಗಳಿದೆಯಲ್ಲ, ಅವುಗಳನ್ನ ಗುಂಪು ಮಾಡಿ, ಅದನ್ನ ಬೇರೆ ಬೇರೆ ಗ್ರೂಪ್ ಮಾಡಿ ಆತ್ಮನ ಬಗ್ಗೆ ಹೇಳೋದು, ಬ್ರಹ್ಮದ ಬಗ್ಗೆ ಹೇಳೋದು ಅಂತ ಗ್ರೂಪ್ ಮಾಡಿ ಅವರು ತುಂಬಾ ಚೆನ್ನಾಗಿ ಮಾಡಿ ಉಪನ್ಯಾಸ ಮಾಡಿದ್ದಾರೆ ಅವರು. ಹಾಗಾಗಿ ಇಲ್ಲಿ ಯಹ ಸರ್ವಂ ವಿಷಯ ಕುರ್ವನ್, ಯಾವ ಒಂದು ಚೈತನ್ಯ ಎಲ್ಲವನ್ನೂ ತನಗೆ ವಿಷಯವಾಗಿ ಮಾಡ್ಕೊಂಡು ಅಂತ ಹೇಳಿದ್ರೆ ಏನಾಯ್ತು, ಅದು ಒಂದ್ ಕಡೆಯಿಂದ ಅದು ಬೀರ್ತಾ ಇದೆ ಎಲ್ಲವನ್ನೂ ಕೂಡ. ಆದ್ರೆ ಇವುಗಳು ಆ ಕಡೆ ನೋಡಕ್ ಆಗೋದಿಲ್ಲ. ಇದಕ್ಕೆ ನಮ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನಮ್ಮ ಹಿಂದಿನ ಕಾಲದಲ್ಲಿ ಒಬ್ಬರು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈ ಸಿನಿಮಾ ಅವಾಗ ಬಂದಿತ್ತು, ಸಿನಿಮಾ ಪ್ರೊಜೆಕ್ಟರ್ ಅವಾಗ ಬಂದಿತ್ತು. ಅವಾಗ ಈ ಪ್ರೊಜೆಕ್ಟರ್ ಅಂತ ಒಂದು ಇದೆಯಲ್ಲ, ಅದು ಹೇಗೆ ಸ್ಕ್ರೀನ್ ಮೇಲೆ ಈ ಪ್ರೊಜೆಕ್ಟ್ ಮಾಡುದು ಆಗುತ್ತೆ ಅನ್ನೋದಕ್ಕೆ ಅವರು ಆ ದೃಷ್ಟಾಂತ ಇಟ್ಕೊಂಡು ಈ ಆತ್ಮನ ಒಂದು ಇದನ್ನ ಅದಕ್ಕೆ ಜೋಡಿಸಿ ಹೇಳಿದ್ದಾರೆ ಅದನ್ನ. ಹಾಗಾಗಿ ಆ ಬೆಳಕು ಅನ್ನೋದು, ಲೈಟ್ ಅನ್ನೋದು ಅಲ್ಲೇ ಇರೋದು ಅದು. ಆದ್ರೆ ಆ ಲೈಟ್ ಮುಂದೆ ಯಾವ್ದು ಬರ್ತಾ ಇರ್ತೋ ಅದಕ್ಕೆ ಈ ಲೈಟ್ ಸಿಕ್ಕಿ ಅದು ಈ ಒಂದು ಕಡೆ ನಮ್ಗೆ ಕಾಣಿಸ್ತಾ ಇದ್ದು. ಹಾಗಾಗಿ ಆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಇವರು ಅದೇ ತರ ತೋರಿಸ್ತಾ ಇದ್ದಾರೆ. ಯಹ ಸರ್ವಂ ವಿಷಯ ಕುರ್ವನ್, ಯಾವ್ದು ಎಲ್ಲವನ್ನೂ ಆಬ್ಜೆಕ್ಟಿಫೈ ಮಾಡ್ಕೊಂಡು, ಹಾಗಾಗಿ ಸಬ್ಜೆಕ್ಟ್ ಆಬ್ಜೆಕ್ಟ್ ಅಂತ ನಾವು ಹೇಳ್ತೀವಲ್ಲ ಎರಡು, ಅದರಲ್ಲಿ ಈ ಆತ್ಮ ಅನ್ನೋದು ಯಾವಾಗ್ಲೂ ಸಬ್ಜೆಕ್ಟ್ ಆಗೇ ಇದೆ. ಅದು ಆಬ್ಜೆಕ್ಟ್ ಆಗೋದೇ ಇಲ್ಲ ಯಾವಾಗ್ಲೂ ಕೂಡ. ವಿಶ್ವ ಸಾಕ್ಷಿನಿ ಅದೇನೆ, ಅದಕ್ಕೆ ಸಾಕ್ಷಿ, ಅದು ಯಾವ್ದಕ್ಕೂ ಸಾಕ್ಷಿ ಅದು ಯಾವ್ದಕ್ಕೂ ವಿಷಯ ಆಗೋದೇ ಇಲ್ಲ. ಹಾಗಾಗಿ ಅದು ವಿಷಯ ಯಾವಾಗ್ಲೂ ಕೂಡ ವಿಷಯ ಯಾವಾಗ್ಲೂ ವಿಷಯವೇ. ಸಬ್ಜೆಕ್ಟ್ಸ್ ಅನ್ನೋದು ಸಬ್ಜೆಕ್ಟೇ ಯಾವಾಗ್ಲೂ ಕೂಡ, ಆಬ್ಜೆಕ್ಟ್ ಅನ್ನೋದು ಯಾವಾಗ್ಲೂ ಆಬ್ಜೆಕ್ಟ್ ಅನ್ನೋದು ಸಬ್ಜೆಕ್ಟ್ ಆಗೋದೇ ಇಲ್ಲ, ಸಬ್ಜೆಕ್ಟ್ ಅನ್ನೋದು ಆಬ್ಜೆಕ್ಟ್ ಆಗೋದೇ ಇಲ್ಲ ಅಂತ ಇದೆಯಲ್ಲ, ಅದನ್ನ ಇಲ್ಲಿ ಇವರು ತಿಳಿಸ್ತಾ ಇದ್ದಾರೆ. ಯಹ ಸರ್ವಂ ವಿಷಯ ಕುರ್ವನ್ ವಿಷಯೀ ಕ್ರಿಯತೆ ನಹಿ, ಎಲ್ಲವನ್ನೂ ಇದು ವಿಷಯವಾಗಿ ಮಾಡ್ಕೊಳ್ತಾ ಇದೆ, ತನಗೆ ಆಬ್ಜೆಕ್ಟ್ ಆಗಿ ಮಾಡ್ಕೊಳ್ತಾ ಇದೆ. ಯಾವ್ದಾವ್ದನ್ನ, ತನಗೆ ಹತ್ತಿರದಲ್ಲಿರೋದು ಅಹಂಕಾರ, ಅಹಂಕಾರ ಆದ್ಮೇಲೆ ಬುದ್ಧಿ, ವಿಜ್ಞಾನಮಯ ಕೋಶ, ಅದಾದ್ಮೇಲೆ ಫಸ್ಟ್ ಆನಂದಮಯ ಕೋಶ, ಅದೇ ಅಹಂಕಾರ, ಅದಾದ್ಮೇಲೆ ವಿಜ್ಞಾನಮಯ ಕೋಶ, ಅದಾದ್ಮೇಲೆ ಮನೋಮಯ ಕೋಶ, ಅದಾದ್ಮೇಲೆ ಪ್ರಾಣಮಯ ಕೋಶ, ಅದಾದ್ಮೇಲೆ ಅನ್ನಮಯ ಕೋಶ. ಸೊ ಈ ಇಂದ್ರಿಯಗಳು ಈ ಅನ್ನದ ಮಯ ಕೋಶದಲ್ಲೂ ಸ್ವಲ್ಪ ಉಳ್ಕೊಳ್ಳುತ್ತೆ. ಆದ್ರೆ ಇಂದ್ರಿಯಗಳ ಗೋಳಕ ಅಂತ ಇದೆಯಲ್ಲ, ಅದು ಅನ್ನಮಯ ಕೋಶದಲ್ಲಿ ಕಾಣಿಸ್ಕೊಳುತ್ತೆ. ಆದ್ರೆ ಅದು ಇಂದ್ರಿಯಗಳು ಒಳಗಡೆ ಇರೋ ಸೂಕ್ಷ್ಮ ಶರೀರಕ್ಕೆ ಸೇರಿದ್ದು. ಇವುಗಳು ಎಲ್ಲವನ್ನೂ ಕೂಡ ಈ ಆತ್ಮ ಅನ್ನೋದು ಬೆಳಗುತ್ತೆ. ಅದು ವಿಷಯ ಕ್ರಿಯತೆ ಅಂತ ಹೇಳಿದ್ರೆ ಅದಕ್ಕೆ ವಿಷಯವಾಗುತ್ತೆ. ಇವುಗಳೆಲ್ಲ ಅದಕ್ಕೆ ವಿಷಯವಾಗುತ್ತೆ ಆತ್ಮನಿಗೆ. ಆದ್ರೆ ಇವುಗಳಿಗೆ ಅದು ಆತ್ಮ ವಿಷಯವಾಗೋದೇ ಇಲ್ಲ. ಹಾಗಾಗಿ ಯಹ ಸರ್ವಂ ವಿಷಯ ಕುರ್ವನ್ ವಿಷಯೀ ಕ್ರಿಯತೆ ನಹಿ, ಆತ್ಮ ಮಾತ್ರ ಯಾವ್ದಕ್ಕೂ ವಿಷಯ ಆಗೋದೇ ಇಲ್ಲ.
ಹಾಗಾಗಿ ಇದನ್ನ ಹೇಳ್ಬಿಟ್ಟು ಕಿಂತು ಭಾತಿ ಸ್ವಯಂ, ಅದೇ ತಾನ್ ಬೆಳಗ್ತಾ ಇದೆ ಅಷ್ಟೇನೆ, ಯಾವಾಗಲೂ ಸ್ವಯಂ ಭಾತಿ, ಅದು ಸ್ವಪ್ರಕಾಶವಾಗಿ ಸೋಯಂ ಸರ್ವಾಂತರಃ ಇತಿ ಈರಿತಃ, ಅದನ್ನೇ ಎಲ್ಲದರಲ್ಲೂ ಒಳಗಡೆ ಇರೋ ಚೈತನ್ಯ ಅಂತ ಹೇಳಿದ್ದು ಅಂತ ಹಿಂದೆ ಆಗಿದ್ದ ಒಂದು ಸಂವಾದವನ್ನ ಇವರು ಸಂಗ್ರಹ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಾಂತರತ್ವಂ ಸಾರ್ವಾತ್ಮ್ಯಂ ಅನ್ಯಸ್ಮಿನ್ ಸತಿ ತತ್ ಕುತಃ ನ ಚೇತ್ ಅನ್ಯತೆ ತದಾ ಸರ್ವಶಬ್ದಾರ್ಥೋ ನ ಇತಿ ಶಂಕಿತೆ. ಇವಾಗ ಒಂದು ಶಂಕೆ ಅಂದ್ರೆ ಒಂದು ಡೌಟ್ ಇದ್ರ ಮೇಲೆ, ಈ ತರ ಹೇಳಿದ ಮೇಲೆ ಒಂದು ಡೌಟ್ ನ ಇವರು ಎತ್ತಿ ಅದಕ್ಕೆ ಉತ್ತರ ಕೊಡ್ತಾರೆ. ಸರ್ವಾಂತರತ್ವಂ ಸಾರ್ವಾತ್ಮ್ಯಂ ಅನ್ಯಸ್ಮಿನ್ ಸತಿ ನ ಕುತಃ ತತ್ ಕುತಃ ನ ಚೇತ್ ಅನ್ಯತೆ. ಇವಾಗ ನೋಡಿ, ಸರ್ವಾಂತರ ಅಂತ ಹೇಳಿ, ಸರ್ವಾಂತ ಶಬ್ದದಿಂದ ಏನರ್ಥ? ಎಲ್ಲ ಅಂತ ಅರ್ಥ. ಇವಾಗ ನಿಮ್ಮ ಅದ್ವೈತ ತತ್ವದಲ್ಲಿ, ವೇದಾಂತ ತತ್ವದಲ್ಲಿ ಏನ್ ಹೇಳ್ತಾ ಇದ್ದೀರಾ? ಆತ್ಮ ಒಂದೇ ಒಂದಿರೋದು, ಬ್ರಹ್ಮ ಒಂದೇ ಒಂದಿರೋದು, ಅದು ಬಿಟ್ಟು ಬೇರೆ ಯಾವ್ದು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಸರ್ವಾತ್ಮ ಸರ್ವ ಅಂತ ಹೇಳ್ತಾ ಇದ್ದೀರಾ, ಎಲ್ಲದಕ್ಕೂ ಆತ್ಮವಾಗಿದೆ ಅಂತ ಹೇಳ್ತೀರಾ. ಅವಾಗ ಎಲ್ಲದೂ ಅಂತ ಹೇಳ್ತಾ ಇದ್ದೀರಲ್ಲ, ಅದೇನದು ಅಂತ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಎಲ್ಲದೂ ಅಂತ ಹೇಳಿದಾಗ ಏನಾಗುತ್ತೆ, ಒಂದೇ ಆತ್ಮ ಒಂದೇ ಬ್ರಹ್ಮ ಅಂತ ಹೇಳೋದ್ರಲ್ಲಿ ಅದಕ್ಕೆ ಭಂಗ ಬರುತ್ತೆ ಅದು. ಹಾಗಾಗಿ ಸರ್ವಾಂತರತ್ವಂ ಸಾರ್ವಾತ್ಮ್ಯಂ, ಎಲ್ಲದರಲ್ಲೂ ಒಳಗಡೆ ಇರೋದು ಅಂತ ಹೇಳಿದ್ರಿ. ಆಮೇಲೆ ಎಲ್ಲದಕ್ಕೂ ಆತ್ಮವಾಗಿ ಇದೇ ಇರೋದು ಅಂತ ಹೇಳಿದ್ರಿ. ಎಲ್ಲದಕ್ಕೂ ಲೋಕದಲ್ಲಿ ಎಲ್ಲಾ ಜೀವಗಳಿಗೂ ಕೂಡ, ಆಮೇಲೆ ಜಡವಸ್ತುಗಳಿಗೂ ಕೂಡ, ಅಲ್ಲಿ ಜಡವಸ್ತುಗಳಲ್ಲಿ ಅಸ್ಥಿ ಭಾತಿ ಪ್ರಿಯಂ ಅಂತ ಇದೆ. ಇದು ಜೀವಗಳಲ್ಲಿ ಒಳಗಡೆ ಇರೋ ಚೈತನ್ಯವಾಗಿ ಆ ಇಂದ್ರಿಯಗಳು, ಮನಸ್ಸು ಎಲ್ಲವೂ ಕೂಡ ಚೈತನ್ಯವನ್ನು ಕೊಟ್ಟುಕೊಂಡು ಇರೋ ಚೈತನ್ಯ ಇದು. ಹಾಗಾಗಿ ಎಲ್ಲದಕ್ಕೂ ಆತ್ಮ ಇದೆ ಅಂತ ಆಯ್ತದು. ಸಾರ್ವಾತ್ಮ್ಯಂ ಮತ್ತು ಸರ್ವಾಂತರತ್ವ, ಎಲ್ಲದರಲ್ಲೂ ಒಳಗಡೆ ಇರೋದು ಅಂತ ಒಂದ್ ಅಂಶ, ಇನ್ನೊಂದು ಎಲ್ಲದಕ್ಕೂ ಆತ್ಮವಾಗಿದೆ ಅಂತ ಇನ್ನೊಂದು ಅಂಶ. ಎರಡು ಹೇಳ್ತೀರಲ್ಲ, ಅನ್ಯಸ್ಮಿನ್ ಸತಿ ತತ್ ಕುತಃ ನ ಚೇತ್ ಅನ್ಯತೆ. ಹಾಗಾಗಿ ಅದು ಇನ್ನೊಂದು ಅಂತ ಇದ್ರೆ ತಾನೇ ಇದು ಎಲ್ಲದಕ್ಕೂ ಆತ್ಮವಾಗಿ ಇರೋದು ಸಾಧ್ಯವಾಗುತ್ತೆ. ಹಾಗಿರುವಾಗ ನ ಚೇತ್ ಅನ್ಯತೆ, ಹಾಗಾದ್ರೆ ಇನ್ನೊಂದು ಇಲ್ಲದೆ ಹೋದ್ರೆ ಅವಾಗ ಇದು ಹೇಗೆ ಇದಕ್ಕೆ ಎಲ್ಲದಕ್ಕೂ ಆತ್ಮ ಅಂತ ಹೇಳಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದು ಇದ್ರೇನೆ ನೀನು ಅದಕ್ಕೆಲ್ಲ ಆತ್ಮವಾಗಿದೆ ಇದು ಅಂತ ಹೇಳ್ಬೋದು. ಆದ್ರೆ ಒಂದ್ ವೇಳೆ ಇನ್ನೊಂದು ಅನ್ನೋದು ಇಲ್ಲದೆ ಹೋದ್ರೆ ಅವಾಗ ಇದನ್ನ ಆತ್ಮ ಅಂತ ಹೇಗೆ ಹೇಳಕ್ಕಾಗುತ್ತೆ, ಎಲ್ಲದಕ್ಕೂ ಸರ್ವಾತ್ಮ ಅಂತ ಹೇಗೆ ಹೇಳಕ್ಕಾಗುತ್ತೆ ಅಂತ ಪ್ರಶ್ನೆ ಮಾಡ್ಬಿಟ್ಟು, ತದಾ ಸರ್ವ ಶಬ್ದಾರ್ಥೋ ನ, ಅವಾಗ ಏನಾಗುತ್ತೆ, ಸರ್ವ ಅಂತ ಒಂದು ಶಬ್ದ ಇದೆಯಲ್ಲ, ಸರ್ವಾಂತರತ್ವ ಅಂತ ಹೇಳುವಾಗ, ಸರ್ವಾತ್ಮ ಅಂತ ಹೇಳುವಾಗ ಆ ಸರ್ವ ಅನ್ನೋದು ವ್ಯರ್ಥವಾಗುತ್ತೆ, ವೇಸ್ಟ್ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಇತಿ ಶಂಕಿತೆ. ಈ ತರ ಒಂದು ಶಂಕೆ ಬಂದಾಗ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಅಥೋ ಅನ್ಯತ್ ಆರ್ತಂ ಇತ್ಯಾಹ ದೋಷದ್ವಯ ನಿವೃತ್ತಯೇ ಆರ್ತಂ ಮಾಯಾಮಯಂ ತಸ್ಯ ತತ್ವಜ್ಞಾನೇನ ಪೀಡನಾತ್ ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನ್ ಹೇಳ್ತಾ ಇದ್ದಾರೆ, ಇಲ್ಲ ಸರ್ವ ಅಂತ ಹೇಳಿದಕ್ಕೆ ಒಂದು ಪ್ರಯೋಜನ ಇದೆ. ಏನಕ್ಕೆ ಅದನ್ನ ಸರ್ವಾತ್ಮ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಲ್ಲದಕ್ಕೂ ಇದು ಆತ್ಮವಾಗಿದೆ, ಆಮೇಲೆ ಎಲ್ಲದರೊಳಗೂ ಇದೇ ಇದೆ. ಆದ್ರೆ ಅವುಗಳೆಲ್ಲ ಇದೆಯಲ್ಲ, ಇದ್ರ ಬಿಟ್ಟು ಇದೆಯಲ್ಲ ಅವುಗಳೆಲ್ಲ ದುಃಖ ಪೀಡಿತ. ಆರ್ಥ ಅಂತ ಹೇಳಿ ದುಃಖ ಪೀಡಿತ, ಆರ್ಥೋ ಜಿಜ್ಞಾಸರ ಅರ್ಥಾರ್ಥಿ ಅಂತ ಬರುತ್ತಲ್ಲ, ದುಃಖ ಪೀಡಿತ ಇವುಗಳೆಲ್ಲ. ಅಂದ್ರೆ ಆತ್ಮವನ್ನು ಬಿಟ್ಟು ಅನಾತ್ಮ ಅಂತ ಇದೆಯಲ್ಲ ಲೋಕದಲ್ಲಿ, ಅವುಗಳಿಗೆ ಯಾವಾಗಲೂ ಕೂಡ ಅದು ದುಃಖವೇ. ಅದಕ್ಕೇನೆ ಇದರಲ್ಲಿ ಗೀತೆಯಲ್ಲಿ ಕೂಡ ಅನಿತ್ಯಂ ಅಸುಖಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಅಂತ ಹೇಳಿದ್ದು. ಈ ಸಂಸಾರ ಅಂತ ಪ್ರಪಂಚ ಅಂತ ಬಂದಿದೆಯಲ್ಲ, ಇದರಲ್ಲಿ ಹುಟ್ಬಿಟ್ಟಿದ್ಯಾ ನೀನು. ಈ ಪ್ರಪಂಚ ಎಂತದ್ದು ಅಂತ ಹೇಳಿದ್ರೆ ಇದು ಅನಿತ್ಯ ಅಂತ ಒಂದು, ಆಮೇಲೆ ಅಸುಖಂ ದುಃಖಮಯವಾಗಿರೋದು ಇಲ್ಲಿ ಬಂದ್ಬಿಟ್ಟಿದ್ಯಾ. ಅವಾಗ ಬಂದ್ಮೇಲೆ ನೀನ್ ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ಬಿಡಕ್ಕೆ, ಇಲ್ಲಿಂದ ಈ ಜಾಗ ಖಾಲಿ ಮಾಡಕ್ಕೆ ನೀನ್ ಪ್ರಯತ್ನ ಮಾಡ್ಬೇಕು. ಇಲ್ಲೇ ಇರಕ್ಕೆ ನೀನ್ ಪ್ರಯತ್ನ ಮಾಡ್ಬಾರ್ದು. ಅದೇ ನೀನ್ ಪ್ರಯತ್ನ ಮಾಡ್ದೇನೆ ಇಲ್ಲೇ ಇರ್ತೀಯ ನೀನು ಪ್ರಯತ್ನ ಮಾಡದೆ ಹೋದ್ರು ಕೂಡ ಬೈ ಡಿಫಾಲ್ಟ್ ನೀನ್ ಇಲ್ಲೇ ಇರ್ತಾ ಇರ್ತೀಯ. ಪುನರಪಿ ಜನನ ಮತ ಆಗ್ತಾನೆ ಇರುತ್ತೆ ಅದು. ಆದ್ರೆ ನೀನ್ ಮಾಡ್ಬೇಕಾದೇನು ಅಂತ ಹೇಳಿದ್ರೆ, ಇಲ್ಲಿಂದ ಈ ಜಾಗ ಖಾಲಿ ಮಾಡ್ಬೇಕಾದ್ರೆ ನಿನ್ನ ಒಂದು ಕರ್ತವ್ಯ ಅಂತ ಅಲ್ಲಿ ತಿಳಿಸ್ತಾ ಇದ್ದಾನೆ ಕೃಷ್ಣ. ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಅಥೋ ಅನ್ಯದಾರ್ಥಂ ಅಂತ ಶ್ರುತಿ ವಾಕ್ಯ ಅದು. ಅಥೋ ಅನ್ಯದಾರ್ಥಂ ಅಂತ ಹೇಳಿದ್ರೇನು, ಈ ಆತ್ಮನನ್ನು ಬಿಟ್ಟು ಅನ್ಯತ್ ಅಂತ ಇದೆಯಲ್ಲ, ಅದು ಆರ್ತಂ ಅಂತ ಹೇಳಿದ್ರೇನು, ಅದು ದುಃಖ ಪೀಡಿತಂ ಅಂತ ಇರುತ್ತೆ ಅದು. ಇತಿ ಆಹಾ ದೋಷದ್ವಯ ನಿವೃತ್ತಯೇ, ಅಂದ್ರೂ ಸರ್ವ ಅಂತ ಒಂದು ಸರ್ವಾತ್ಮ ಮತ್ತು ಸರ್ವಾಂತರ ಅಂತ ಹೇಳಿದ್ರಲ್ಲ, ಅವಾಗ ಸರ್ವ ಅಂತ ಒಂದು ಶಬ್ದ ವೇಸ್ಟ್ ಅಂತ ಹೇಳಿದ್ರಲ್ಲ ನೀವು, ಅದನ್ನ ನಿವಾರಣೆ ಮಾಡಕ್ಕಾಗಿ ಇಲ್ಲ ಅದಕ್ಕೆ ಹೇಳಿದ್ದು ಬೇಕು ಅಂತಾನೆ ಹೇಳಿದ್ದದು. ಯಾತಕ್ಕೆ ಅಂತ ಹೇಳಿದ್ರೆ, ಈ ಆತ್ಮನನ್ನು ಬಿಟ್ಟು ಬೇರೆ ಎಲ್ಲ ಇದೆಯಲ್ಲ ಅದೆಲ್ಲ ದುಃಖ ಪೀಡಿತವಾದ್ದು ಅಂತ ಹೇಳ್ಬಿಟ್ಟು ಮುಂದಕ್ಕೆ ಇನ್ನೊಂದು ಆಂಟ್ರಲಾಜಿಕಲ್ ವಿಷಯ ಹೇಳ್ತಾ ಇದ್ದಾರೆ. ಆರ್ತಂ ಮಾಯಾಮಯಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಅದನ್ನ ಬಿಟ್ಟು ದುಃಖ ಪೀಡಿತವಾಗಿರೋ ಒಂದು ಅನಾತ್ಮ ಅಂತ ಇದೆಯಲ್ಲ, ಜಡವಸ್ತು ಅಂತ ಇದೆಯಲ್ಲ, ಅದು ಮಾಯಾಮಯ, ಅದು ಮಾಯೆಯಿಂದ ಉಂಟಾಗಿರೋದು. ಅದು ತಸ್ಯ ತತ್ವಜ್ಞಾನೇನ ಪೀಡನ. ಯಾತಕ್ಕೆ ಅಂತ ಹೇಳಿದ್ರೆ, ತತ್ವಜ್ಞಾನದಿಂದ ಈ ಒಂದು ಎರಡನೇ ವಸ್ತು ಅನ್ನೋದು ಮಿಥ್ಯ ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ಆಮೇಲೆ. ಅವಾಗ ಈ ಎರಡನೇ ವಸ್ತು ಅನ್ನೋದು ನಿಜವಾಗ್ಲೂ ಇಲ್ವೇ ಇಲ್ಲ, ಅದು ವಾಸ್ತವವಾಗಿ. ಆದ್ರೆ ನೀನು ಏನ್ ಮಾಡಿದ್ಯಾ, ಅದು ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ. ಅದನ್ನ ಏನ್ ಮಾಡ್ಬೇಕಾಗಿದೆ, ತತ್ವಜ್ಞಾನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಆ ಎರಡನೇ ವಸ್ತು ಇಲ್ಲ ಅಂತ ನಿನಗೆ ತೋರಿಸ್ಕೊಡುತ್ತೆ ಅದು ಅಂತ. ಅದಕ್ಕೆ ಈ ಒಂದು ಬ್ರಹ್ಮಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ಅಂತ ಹೇಳಿದ್ರೆ ಅದಕ್ಕೇನೆ. ಆಮೇಲೆ ಅದಕ್ಕೆ ಯುಕ್ತಿಗಳು ಹರ್ಕೊಂಡು ಬೇಕಾದಷ್ಟು ಕೊಟ್ಟಿದ್ದಾರೆ.
ಯಾವ್ದು ನಿನಗೆ ದೃಶ್ಯವಾಗುತ್ತೋ ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಅದಕ್ಕೆ ಅನುಮಾನ ಪ್ರಯೋಗ ಮಾಡ್ತಾರೆ. ಅವಾಗ ಈ ವಿಶ್ವಂ ಅಂತ ಪ್ರಪಂಚ ಅಂತ ಇದೆಯಲ್ಲ, ಅದು ಮಿಥ್ಯಾಭೂತವಾದ್ದು ಅಂತ ಪ್ರತಿಜ್ಞಾ. ಅದಕ್ಕೆ ಏನು ಯಾತಕ್ಕೆ ಆ ತರ ಹೇಳ್ತಾ ಇದೆ ಅಂತ ಹೇಳಿದ್ರೆ, ದೃಶ್ಯತ್ವಾತ್ ಅಂತ ಅದಕ್ಕೆ ಒಂದು ಹೇತು ಕೊಡ್ತಾ ಇದ್ದಾರೆ, ಅಂದ್ರೆ ಕಾರಣ ಕೊಡ್ತಾ ಇದ್ದಾರೆ. ಇದು ನೋಡಲ್ಪಡುವುದಾಗಿದೆ, ಅದರಿಂದಲೇ ಇದು ಮಿಥ್ಯಾ ಅಂತ ಹೇಳ್ತಾರೆ. ಅದ್ ಹೇಗೆ ಹೇಳ್ತಾ ಇದ್ರೆ ನೀವು, ನೋಡಲ್ಪಟ್ರೆ ಅದು ಮಿಥ್ಯಾ ಆಗ್ಬೇಕಾ ಅಂತ ಕೇಳಿದ್ರೆ ಅದಕ್ಕೆ ಸ್ವಪ್ನ ಬತ್ತೆ ಅಂತ ಇದೆ ಒಂದು ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸ್ವಪ್ನ ಅನ್ನೋದು ನಿನ್ಗೆ ದೃಶ್ಯವಾಯ್ತು, ಆದ್ರೆ ನಿನ್ಗೆ ಎಚ್ಚರ ಆದ್ಮೇಲೆ ಗೊತ್ತಾಯ್ತು ಅದು ಆಗ್ಲಿಲ್ಲ, ನಿಜವಾಗ್ಲೂ ಮಿಥ್ಯಾ ಅಂತ ಗೊತ್ತಾಯ್ತದು. ಅದೇ ತರಾನೇ ನೀನ್ ನೋಡ್ತಾ ಇರೋ ಈ ಪ್ರಪಂಚ ಕೂಡ ಅದೇ ತರಾನೇ. ಅವಾಗ ಸರ್ ನನ್ಗೆ ಇದು ಮಿಥ್ಯಾ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ, ಗೊತ್ತಾಗುತ್ತೆ, ಕಾಲಾಂತರದಲ್ಲಿ ಗೊತ್ತಾಗುತ್ತೆ, ಇದಕ್ಕೆ ಅಭ್ಯಾಸ ಮಾಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಅದನ್ನೇ ವೇದಾಂತ ಅಭ್ಯಾಸ ಅಂತ ತೋರಿಸಿದ್ದಾರೆ. ಇವಾಗ ಇವರು ನಮ್ಮ ವಿದ್ಯಾರಣ್ಯರು ಪಂಚದಶಿನಲ್ಲಿ ಹೇಳಿದ್ದಾರೆ, ಈ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋದ್ರಲ್ಲಿ ಆತ್ಮಸ್ವರೂಪ ಎಂತದ್ದು ಅಂತ ತಿಳ್ಕೊಂಡು ಅದನ್ನ ಶ್ರವಣ ಮಾಡಿ ಅದನ್ನ ಮನನ ಮಾಡಿ, ಅಂದ್ರೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನಿಧಿಧ್ಯಾಸನ ಮಾಡಿದ್ರೆ ಆತ್ಮಸ್ವರೂಪ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಇನ್ನೊಂದು ಆಯಾಮ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಯಾರು ನಮ್ಮ ವಿದ್ಯಾರ್ಥಿ ಹೇಳಿದ್ದಾರೆ, ಅದರಲ್ಲಿ ಆತ್ಮನನ್ನ ಮಾತ್ರ ನಿಧಿಧ್ಯಾಸನ ಮಾಡಿ, ಆತ್ಮ ಸತ್ಯತ್ವ ಮಾತ್ರ ನಿಧಿಧ್ಯಾಸನ ಮಾಡಿ ಸಾಲದು, ಪ್ರಪಂಚ ಮಿಥ್ಯಾತ್ವ ಅನ್ನೋದನ್ನು ನಿಧಿಧ್ಯಾಸನ ಮಾಡ್ಕೋಬೇಕು ನೀನು ಅಂತ ಹೇಳ್ತಾರೆ. ಯಾತಕ್ಕೆ ಅಂತ ಹೇಳಿದ್ರೆ, ಎಷ್ಟೋ ಜನ್ಮಾಂತರವಾಗಿ ನಮ್ಗೆ ಎರಡು ವಿಷಯ ಬಂದಿದೆ. ಆತ್ಮ ಅನ್ನೋದನ್ನ ನಾವು ಅನಾತ್ಮ ಅನ್ನೋದ್ರಲ್ಲಿ ಆತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೀವಿ, ನಮ್ಮ ಸ್ವರೂಪ ಗೊತ್ತಾಗದೆ ಹೋಗಿದೆ, ಅದು ಒಂದು ತಪ್ಪಾಗಿದೆ. ಇನ್ನೊಂದು ತಪ್ಪು ಏನಾಗಿದೆ ಅಂತ ಹೇಳಿದ್ರೆ, ಈ ಅನಾತ್ಮ ಅಂತ ಇದೆಯಲ್ಲ, ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಅನಾತ್ಮ ಅಂತ ಯಾವ್ದಿದೆಯೋ ಪ್ರಪಂಚ ಅನ್ನೋದು, ಶರೀರ ಸೇರ್ಕೊಂಡು ಪ್ರಪಂಚ ಅನ್ನೋದು, ಅದನ್ನ ಸತ್ಯ ಅಂತಾನು ತಿಳ್ಕೊಂಡ್ಬಿಟ್ಟಿದೀವಿ. ಇದು ಆತರ ಒಂದು ಬುದ್ಧಿ ಬಂದ್ಬಿಟ್ಟಿದೆ ನಮ್ಗೆ, ಯಾರು ಹೇಳ್ಕೊಡ್ದೇನೆ ಈ ಆತ್ಮ ಅನ್ನೋದು ಇಲ್ವೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಥವಾ ಇಲ್ಲ ಅಂತ ಹೇಳಿದ್ರು ಕೂಡ, ಇದೆ ಅಂತ ಹೇಳಿದ್ರು ಕೂಡ ಇವುಗಳ ಜೊತೆ ಮಿಶ್ರಣ ಮಾಡಿ ಶರೀರಾದಿಗಳ ಜೊತೆ ಸೇರಿಸ್ಕೊಂಡು ಆತ್ಮ ಅಂತ ತಿಳಿದಿದ್ದೀವಿ. ಆಮೇಲೆ ಪ್ರಪಂಚ ಅನ್ನೋದು ಸತ್ಯ ಅಂತಾನು ತಿಳಿದಿದ್ದೀವಿ, ಯಾರು ಹೇಳ್ಕೊಡ್ದೇನೆ. ಇದಕ್ಕೆ ನಿವಾರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಈ ವೇದಾಂತ ಅಭ್ಯಾಸ ಒಂದೇನೆ ಅದಕ್ಕೆ ನಿವಾರಣೆ ಮಾಡೋದು. ಅದರಿಂದ ಈ ಎರಡು ಕೂಡ ಆಗ್ಬೇಕು ಅಂತ ಹೇಳ್ತಾರೆ. ಮತ್ತೆ ನೀನು ಹೇಗೆ ಆತ್ಮಸ್ವರೂಪ ಒಂದೇ ಸತ್ಯ, ಇವುಗಳೆಲ್ಲ ನಾನು ಅಲ್ವೇ ಅಲ್ಲ ಅಂತ ಮಾಡ್ಕೊಳ್ತಾ ಇದೆಯೋ, ಅದೇ ಸಮಯದಲ್ಲಿ ಇವುಗಳೆಲ್ಲ ಸತ್ಯವಲ್ಲ ಅಂತಾನು ನೀನು ಯುಕ್ತಿ ಪುರಸ್ಸರವಾಗಿ ಅದನ್ನು ಕೂಡ ನೀನು ಅಭ್ಯಾಸ ಮಾಡ್ಕೊತಾ ಇರ್ಬೇಕು ಅಂತ ಅವ್ರು ತಿಳಿಸಿದ್ದಾರೆ. ಅವಾಗ ಇವ್ರು ಹೇಳ್ತಾ ಇದ್ದಾರೆ, ಆತ್ತಂ ಮಾಯಾಮಯಂ ತಸ್ಯ ತತ್ವಜ್ಞಾನೇನ ಪೀಡನಾತ್. ಈ ಮಾಯಾಮಯವಾದ ಈ ಪ್ರಪಂಚ ಇದೆಯಲ್ಲ, ಅದನ್ನ ತತ್ವಜ್ಞಾನದಿಂದ ನಾವು ಪೀಡನಾತ್ ಅಂದ್ರೆ ಅದನ್ನ ಹೋಗುತ್ತೆ ಅದು ಖಂಡಿತ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ಸರ್ಪಾದೀನಾಂ ಕಲ್ಪಿತಾನಾಂ ರಜ್ಜುಹು ಆತ್ಮ ಯಥಾ ತಥಾ ಮಾಯಾಮಯಸ್ಯ ಸರ್ವಸ್ಯ ಚಿದ್ವಸ್ತು ಆತ್ಮ ಇದು ಸುಸ್ಥಿತಂ ಅಂತ ತುಂಬಾ ಸುಲಭವಾಗಿ ಹೇಳ್ತಾ ಇದ್ದಾರೆ. ಉದಾಹರಣೆ ಕೊಟ್ಟು, ಸರ್ಪಾದೀನಾಂ ಕಲ್ಪಿತಾನಾಂ, ಸರ್ಪ ಆದಿಪದದಿಂದ, ಸರ್ಪ ಅನ್ನೋದು ಎಲ್ಲಿ ಅಗ್ಗದಲ್ಲಿ ಸರ್ಪ, ಆದಿಪದದಿಂದ ಶುಕ್ತಿಯಲ್ಲಿ ರಜತ, ಇನ್ನು ಹೇಳ್ಬೇಕಾದ್ರೆ ಮರುಭೂಮಿಯಲ್ಲಿ ನೀರು ಅಂತ ನಾವು ಮ್ಯಾರೇಜ್ ವಾಟರ್. ಸೊ ಇದೆಲ್ಲ ಕಲ್ಪಿತವಾದ ವಸ್ತುಗಳು, ಹಾಗಾಗಿ ಅಧ್ಯಸ್ಥವಾದ ವಸ್ತುಗಳು. ಇಲ್ಲಿ ಇಲ್ಲ, ನಿಜವಾಗ್ಲು ಇಲ್ಲದೆ ಇರೋದನ್ನ ಇದೆ ಅಂತ ಅನ್ಕೊಂಡ್ಬಿಟ್ಟಿದೀವಿ ಆ ಸಮಯದಲ್ಲಿ ಭ್ರಮೆಯಿಂದ. ಇವಾಗ ಸರ್ಪಾದೀನಾಂ ಕಲ್ಪಿತಾನಾಂ ರಜ್ಜುಹು ಆತ್ಮ ಯಥಾ ತಥಾ. ಇವಾಗ ಕಲ್ಪಿತವಾದ ಸರ್ಪಾದಿಗಳು, ರಜ್ಜು ಅಂತ ಒಂದು ಹೇಳಿದ್ರು ಕೂಡ ಇವಾಗ ನಾವು ಏನ್ ಮಾಡ್ಬೋದು, ಒಂದು ರಜ್ಜುವನ್ನ ನೋಡಿ ಬೇರೆ ಬೇರೆ ವ್ಯಕ್ತಿಗಳಿಗೆ ಅಥವಾ ಅದೇ ವ್ಯಕ್ತಿಗೆ ಬೇರೆ ಬೇರೆ ತರ ಕಲ್ಪನೆ ಬರ್ಬೋದು. ಅಲ್ಲಿ ಇರೋದು ರಜ್ಜುನೇ, ಹಗ್ಗನೇ ಅಲ್ಲಿ. ಆದ್ರೆ ಇವನಿಗೆ ಆ ಸಮಯದಲ್ಲಿ ಸಂಸ್ಕಾರ ಯಾವ ತರ ಇದೆ ಅಂತ ಹೇಳಿದ್ರೆ, ಅದನ್ನ ಹಗ್ಗ ಅಂತ ತಿಳ್ಕೊಳ್ಳೋದು ಒಂದು, ಇನ್ನೊಂದು ಸಮಯದಲ್ಲಿ ಅಥವಾ ಇನ್ನೊಬ್ಬರಿಗೆ ಅದು ಹೂಮಾಲೆ ಅಂತ ತಿಳ್ಕೊಬಹುದು, ಇನ್ನೊಬ್ಬರಿಗೆ ಒಂದು ಕಡ್ಡಿ ಅಂತ ತಿಳ್ಕೊಬಹುದು. ಹೀಗೆ ಬೇರೆ ಬೇರೆ ಕಲ್ಪನೆಗಳು ಬರ್ಬೋದು ಒಂದೇ ಅಧಿಷ್ಠಾನದ ಮೇಲೆ. ಹಾಗಾಗಿ ಸರ್ಪಾದೀನಾಂ ಕಲ್ಪಿತಾನಾಂ ರಜ್ಜುಹು ಆತ್ಮ. ಅವಾಗ ಏನಾಯ್ತು, ನೀನು ಕಲ್ಪನೆ ಮಾಡ್ಕೊಂಡಿದ್ಯಲ್ಲ, ಕಲ್ಪಿತವಾದ ಸರ್ಪ, ಕಲ್ಪಿತವಾದ ಹೂಮಾಲೆ, ಕಲ್ಪಿತವಾದ ಕಡ್ಡಿ ಅಥವಾ ಕಲ್ಪಿತವಾದ ಬಿರುಕು ಬಿಟ್ಟಿರೋದು ಭೂಮಿಯಿಂದ, ಇವುಗಳಿಗೆಲ್ಲ ಆತ್ಮ ಯಾವ್ದು ಅಂತ ಕೇಳಿದ್ರೆ ಈ ರಜ್ಜುನೆ, ಅಂಡರ್ಲೈಯಿಂಗ್ ಟ್ರೂತ್ ರಿಯಾಲಿಟಿ ಅದೇನೇ ಆತ್ಮ. ಹಾಗಾಗಿ ಇದು ಆತ್ಮ. ಯಾಕಂದ್ರೆ ಇದಿಲ್ಲದೆ ಹೋದ್ರೆ ಅದು ಇರೋದೇ ಇಲ್ಲ. ಆದ್ರಿಂದ ಈ ಆತ್ಮ ಅದೇನೆ, ಯಥಾ ಹೇಗೋ ಹಾಗೇನೆ ಮಾಯಾಮಯಸ್ಯ ಸರ್ವಸ್ಯ, ಸರ್ವ ಅಂತ ಒಂದು ಹೇಳಿದ್ರಲ್ಲ, ಎಲ್ಲದಕ್ಕೂ ಇದು ಆತ್ಮವಾಗಿದೆ, ಎಲ್ಲದ್ರಲ್ಲೂ ಇದೆ ಅಂತ ಅದು ಹೇಳಿದ್ರಲ್ಲ, ಆ ಸರ್ವ ಅಂತ ಹೇಳಿದ್ರ, ಎಲ್ಲದು ಅಂತ ಹೇಳಿದ್ರಲ್ಲ, ಆ ಎಲ್ಲ ಅಂತ ಹೇಳಿದ್ದು ಮಾಯಾಮಯ ಅಂತ ಹೇಳಿದ್ರು. ಸೊ ಆ ಮಾಯಾಮಯವಾಗಿರೋ ಎಲ್ಲಕ್ಕೂ ಕೂಡ ಆತ್ಮ ಅನ್ನೋದು ಈ ಚೈತನ್ಯ ಸ್ವರೂಪವೇ ಆತ್ಮ. ಈ ಚೈತನ್ಯ ಸ್ವರೂಪ ನೋಡಿ ಇವಾಗ ಎಲ್ಲಿ ತಗೊಂಡೋಗ್ತಾ ಇದ್ದಾರೆ ಅಂದ್ರೆ, ನೀನು ಈ ಶರೀರ, ನಿನ್ನ ಶರೀರ, ಇಂದ್ರಿಯಗಳು, ಮನಸ್ಸು, ಇದಕ್ಕೆ ಮಾತ್ರ ನೀನು ಆತ್ಮ ಅಲ್ಲ, ಇಡೀ ಪ್ರಪಂಚಕ್ಕೆ ನೀನು ಆತ್ಮ ಅಂತ ಹೇಳ್ತಾ ಇದ್ದಾರೆ ಇದರಿಂದ. ಹಾಗಾಗಿ ಈ ಆತ್ಮ ಅನ್ನೋದು ಚೈತನ್ಯ ತಾನೇ ಇದು. ಹಾಗಾಗಿ ನೋಡಿ ಇವಾಗ ನಾವು ಹೊರಗಡೆ ಇರೋದು, ತುಂಬಾ ದೂರದಲ್ಲಿ ಇರೋದು, ಯಾವ್ದೋ ಗ್ಯಾಲಕ್ಸಿ, ಅದೋ ಎಲ್ಲೋ ತುಂಬಾ ದೂರದಲ್ಲಿರೋದು, ನಮ್ ಕಣ್ಣಿಗೆ ಕೂಡ ಕಾಣಿಸಲ್ಲ. ಕೆಲವುದು ಯಾವ್ದನ್ನೋ ಒಂದು ಇಟ್ಕೊಂಡು ನಾವು ನೋಡ್ಬೇಕಾಗುತ್ತೆ, ಅಪರೇಟಸ್ ಇಟ್ಕೊಂಡು ನೋಡ್ಬೇಕಾಗುತ್ತೆ.
ಅಂತ, ಅಥವಾ ಬೇರೆ ಯಾರೋ ಹೇಳಿದ್ದನ್ನ ನೋಡಿ ಹೇಳಿದ್ದನ್ನ ನಾವು ಇದೆ ಅಂತ ನಾವು ಒಪ್ತೀವಿ. ಹೀಗಾಗಿ ಅವ್ರ ಮುಖಾಂತರ ನಿನ್ ಕಣ್ಣಿಗೆ ಕಾಣಿಸ್ದೇ ಇರೋದು ಕೂಡ ನೀನೇ ಚೈತನ್ಯ, ನೀನೇ ಅದನ್ನ ನೋಡ್ತಾ ಇರೋನು, ನಿನಗೆ ಅದು ವಿಷಯವಾಗ್ತಾ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅವರು. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಅಂತ ಹೇಳುವಾಗ, ಈ ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತಿ ಅಭಿಧೀಯತೆ ಏತದ್ಯೋ ವೇತ್ತಿ ತಮ್ಮ ಕ್ಷೇತ್ರಜ್ಞ ಅಂತ ಹೇಳಿದ್ರಲ್ಲ, ಅವಾಗ ಆ ಕ್ಷೇತ್ರಂ ಅಂತ ಮೊದಲನೇ ಶ್ಲೋಕದಲ್ಲಿ ಒಂದು ಶರೀರವನ್ನು ಮಾತ್ರ ಹೇಳಿದ್ರು. ಆಮೇಲೆ 5ನೇ 6ನೇ ಶ್ಲೋಕದಲ್ಲಿ ಏನ್ ಮಾಡ್ಬಿಟ್ರು, ಇಡೀ ಪ್ರಪಂಚವನ್ನೇ ಕ್ಷೇತ್ರಂ ಅಂತ ಹೇಳ್ಬಿಟ್ರು. ಅವಾಗ ಇಡೀ ಪ್ರಪಂಚವನ್ನು ಬೆಳಗ್ತಾ ಇರೋದು ಯಾವ್ದು ಅಂತ ಹೇಳಿದ್ರೆ ನಮ್ಮ ಆತ್ಮನೇ ಅದು ಅಂತ ನಮ್ಗೆ ಅಲ್ಲಿ ಕೂಡ ಬುದ್ಧಿದಲ್ಲಿ ಬಂದಿದೆ ಅದು. ಇವಾಗ ಹೇಳ್ತಾ ಇದ್ದಾರೆ, ಮಾಯಾಮಯಸ್ಯ ಸರ್ವಸ್ಯ ಚಿದ್ವಸ್ತು ಆತ್ಮ ಇತಿ ಸುಸ್ಥಿತಂ. ಈ ಮಾಯಾಮಯವಾಗಿರೋ, ಸತ್ಯವಲ್ಲದೇ ಇರೋ, ಅಂದ್ರೆ ಹಗ್ಗದಲ್ಲಿ ಹಾವು ತರ ಕಲ್ಪಿತವಾಗಿರೋ ಈ ಒಂದು ಪ್ರಪಂಚ ಇದೆಯಲ್ಲ, ಅದು ಇಡೀ ಪ್ರಪಂಚಕ್ಕೂ ಕೂಡ ಈ ಚೈತನ್ಯ ಸ್ವರೂಪ ಆತ್ಮ ಅಂತ ಇದೆಯಲ್ಲ, ಅದೇ ಅದಕ್ಕೆ ಆತ್ಮ ಆಗಿದೆ ಅಂತ ಅದು ಸ್ಥಿರವಾಗಿ ತೀರ್ಮಾನ ಆಯ್ತು ನಮ್ಗೆ. ಉದಾಹರಣೆ ಕೊಟ್ಟು ಇವಾಗ ಹೇಳಿದಾಗ ನಮ್ಗೆ ಆ ವಿಷಯದಲ್ಲಿ ಡೌಟ್ ಬರದೇ ಇರೋ ರೀತಿಯಲ್ಲಿ ತೀರ್ಮಾನ ಆಯ್ತು ಅಂತ ಹೇಳಿದ್ರು. ಪಂಚಮ ಬ್ರಾಹ್ಮಣೆ ಪೂರ್ವಂ ಉಕ್ತಸ್ಯ ಪ್ರತ್ಯಗಾತ್ಮನಃ ಬ್ರಹ್ಮತ್ವ ಸಾಧನಂ ಬೋಧೋ ಮುಕ್ತಲಕ್ಷ್ಮ ಚ ವರ್ಣ್ಯತೆ. ಇವಾಗ 5ನೇ ಬ್ರಾಹ್ಮಣ ಮುಂದಿನ ಒಂದು ಸೆಕ್ಷನ್, ಅದು ಬ್ರಾಹ್ಮಣ ಅಂತ ಹೇಳಿದ್ರೆ ಈ ಬುಕ್ಕಲ್ಲಿ ಬರೋ, ಈ ಬೃಹದಾರಣ್ಯಕದಲ್ಲಿ ಬರೋ ಒಂದು ಸೆಕ್ಷನ್ಗೆ ಬ್ರಾಹ್ಮಣ ಅಂತ ಹೆಸರು. ಅದರಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಒಂದು ಸಣ್ಣ ಒಂದು ಪೀಠಿಗೆ ಕೊಡ್ತಾ ಇದ್ದಾರೆ. ಪೂರ್ವ ಮುಕ್ತಸ್ಯ ಪ್ರತ್ಯಗಾತ್ಮನಃ ಬ್ರಹ್ಮತ್ವ ಸಾಧನಂ ಬೋಧಃ. ಇವಾಗ ಏನಾಯ್ತು, ಹಿಂದಿನ ಬ್ರಾಹ್ಮಣದಲ್ಲಿ ಯಾವ ಒಂದು ಆತ್ಮವಿನ ವಿಷಯವನ್ನ ಹೇಳಿದ್ರೋ, ಆತ್ಮ ಸ್ವರೂಪವನ್ನು ಹೇಗೆ ತಿಳಿಸ್ಕೊಟ್ರೋ, ಶರೀರಾದಿಗಳಿಂದ ಬೇರೆ ಅಂತ ತೋರಿಸ್ಕೊಟ್ರೋ, ಆ ಆತ್ಮನನ್ನ ಅದು ಬ್ರಹ್ಮ ಅಂತ ಹೇಳ್ಬೇಕು. ತತ್ವಮಸಿ ಅನ್ನೋದ್ರಲ್ಲಿ ತ್ವಂ ಪದಾರ್ಥ ಅನ್ನೋದನ್ನ ಇವಾಗ ಹೇಳಿದ್ರು. ತತ್ಪದಾರ್ಥವನ್ನ ಹೇಳಿ ಈ ತ್ವಂ ಅದೇ ತತ್ ಅನ್ನೋದು ತ್ವಂ, ಅಥವಾ ತ್ವಂ ಅನ್ನೋದು ತತ್ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಆ ವಿಷಯವನ್ನ ಇದ್ರೆ ಈ ಆತ್ಮ ಅನ್ನೋದು ಯಾವ್ದು ಪಂಚಭೂ ಕೋಶಗಳಿಂದ ಬೇರೆ ಅಂತ ಮಾಡ್ಕೊಂಡಿದೀವೋ ಈ ಆತ್ಮನನ್ನ, ಇದು ಬರೀ ಒಂದು ಈ ಪಂಚಕೋಶಗಳಿಂದ ಮಾತ್ರ ಅದು ಬೇರೆ ಅಂತದ್ದಲ್ಲ, ಇಡೀ ಪ್ರಪಂಚದಲ್ಲೂ ಬೇರೆ, ಈ ಪ್ರಪಂಚಕ್ಕೂ ಇದೇ ಆತ್ಮ ಅಂತ ತೋರಿಸ್ಬೇಕು. ಅವಾಗ ಬ್ರಹ್ಮ ಇದೆ ಅಂತ ತೋರಿಸ್ಬೇಕು. ಹಾಗಾಗಿ ಇದೇ ಬ್ರಹ್ಮ ಅಂತ ತೋರ್ಸಕ್ಕಾಗಿ ಮುಂದಿನ ಒಂದು ಸೆಕ್ಷನ್ ಬರ್ತಾ ಇದೆ ಅಂತ ಆ ಒಂದು ರೀತಿಯಲ್ಲಿ ಅದನ್ನ ಪೀಠಿಕೆ ಕೊಡ್ತಾ ಇದ್ದಾರೆ. ಮುಂದಿನ ಸೆಕ್ಷನ್ಗೆ ಏನ್ ಬರುತ್ತೆ ಇಲ್ಲಿ ಅಂತ. ಉಷಸ್ಥ ಪೃಷ್ಠಾತ್ ಅನ್ಯತ್ವಂ ನಿವರ್ತಯಿತುಂ ಆತ್ಮನಃ ಯದೇವ ಸಾಕ್ಷಾದಿತಿ ಉಕ್ತಾತ್ ಏವಕಾರಃ ಪ್ರೀಜತೆ. ಇವಾಗ ಉಷಸ್ಥ ಅಂತ ಒಬ್ರು ಋಷಿ ಯಾಜ್ಞವಲ್ಕ್ಯರ ಪ್ರಶ್ನೆ ಮಾಡಿದ್ರು, ಅದು ಇವಾಗ ಮುಗೀತು. ಕಹೋಳ ಅಂತ ಒಂದು ಪ್ರಶ್ನೆ ಇನ್ನೊಬ್ಬರು ಪ್ರಶ್ನೆ ಮಾಡ್ತಾ ಇರೋ ಮುಂದಕ್ಕೆ. ಅದಕ್ಕೆ ಹಾಗಾಗಿ ಉಷಸ್ಥ ಪೃಷ್ಠಾತ್ ಅನ್ಯತ್ವಂ ನಿವರ್ತಯಿತುಂ, ಅವನೇನ್ ಅನ್ಕೊಂಡಿದ್ದಾನೆ ಅಂದ್ರೆ, ಆತ್ಮ ಅಂತ ಒಂದು ನೀವು ಶರೀರಾದಿಗಳೆಲ್ಲ ಆತ್ಮ, ಅದೆಲ್ಲ ಆತ್ಮ ಅಲ್ಲ. ಹಾಗಾದ್ರೆ ಈ ಇವುಗಳಿಂದ ಬೇರೆ ಕೂಡ ಈ ಬೇರೆ ಏನೋ ಒಂದಿದೆ ಅಂತ ಒಂದು ಅನ್ಕೊಳ್ತಾನೆ ಅವನು. ಅವಾಗ ಇಲ್ಲ, ಬೇರೆ ಯಾವುದು ಇಲ್ವೇ ಇಲ್ಲ ಅಂತ ತೋರಿಸ್ಕೊಳಕ್ಕಾಗಿ ಈ ಮುಂದಿನ ಸೆಕ್ಷನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಉಪದೇಶಸ್ಯ ವಿಷಯ ತ್ವಮರ್ಥಃ ಶೋಧಿತಃ ಪುರ ನ ಬ್ರಹ್ಮತ್ವಂ ಸಮ್ಯಕ್ ಉತ್ತಮ್ ಇತಿ ಪೃಚ್ಛತಿ ತತ್ ಪುನಃ. ಹಾಗಾಗಿ ಮುಂದಕ್ಕೆ ಅದು ಈ ಆತ್ಮ ಅನ್ನೋದು ಬ್ರಹ್ಮವೇ ಅಂತ ಒಂದು ತಿಳಿಸಕ್ಕಾಗಿ ಮುಂದೆ ಪ್ರಶ್ನೆ ಮಾಡಿ ಅದನ್ನ ಉತ್ತರ ಕೊಡ್ತಾ ಇರ್ತಾರೆ. ಅವಾಗ ಇದನ್ನ ತೋರ್ಸಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮುಂದಿನ ಸೆಕ್ಷನ್ ಶುರು ಆಗುತ್ತೆ ಇವಾಗ. ಅದಕ್ಕೆ ಏನು ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಶನಾಯಾದಿ ರಹಿತ ಬ್ರಹ್ಮತಾಯ ಅಭಾಷಣೆ ನ ಸ್ಯಾತ್ ಸರ್ವಾಂತರತ್ವಾದಿ ಸಂಸಾರಿಣಿ ಚಿದಾತ್ಮನಿ. ಇವಾಗ ನೋಡಿ, ಈ ಬ್ರಹ್ಮ ಅನ್ನೋದನ್ನ ತೋರಿಸ್ಕೊಡಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಇಂಡಿವಿಜುವಲ್ ಸೆಲ್ಫ್ ಅಂತ ಹೇಳುವಾಗ ನಮ್ಗೆ 3 ದೋಷಗಳಿದೆ ನಮ್ಗೆ. ಏನೇನ್ ಹೇಳಿದ್ರೆ, ಅದನ್ನ 6 ಅಲೆಗಳು ಅಂತ ಹೇಳ್ತಾರೆ, ಷಡ್ಊರ್ಮಿ ಅಂತ ಹೇಳ್ತಾರೆ. ಈ 6 ಅಲೆ ಅನ್ನೋದನ್ನ 3 ಜೋಡಿಯಾಗಿ ಮಾಡಿದ್ದಾರೆ. 3 ಜೊತೆ ಅಂತ ಹೇಳ್ತೀವಲ್ಲ, ಒಂದು ಜೊತೆ ಚಪ್ಪಲಿ ಅಥವಾ ಒಂದ್ ಜೋಡಿ ಚಪ್ಪಲಿ ಅಂತ ಹೇಳ್ತೀವಲ್ಲ, ಅದ್ರ 2 ಸೇರಿರೋದು. ಆತರ ಈ 6ಅನ್ನ 3 ಎರಡನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇವ್ರು ಹೇಳ್ತಾರೆ ಮುಂದಕ್ಕೆ, ಈ ಹಸಿವು ಬಾಯಾರಿಕೆ ಅಂತ ಒಂದು ಜೋಡಿ, ಇದು ಪ್ರಾಣಮಯಕ್ಕೆ ಸೇರಿದ್ದು, ನಮ್ಮ ಪ್ರಾಣಮಯತೆ ಇದೆಯಲ್ಲ ಅದಕ್ಕೆ ಸೇರಿದ್ದು. ಆಮೇಲೆ ಸುಖ ದುಃಖ ಅಂತ ಇದೆಯಲ್ಲ, ಅದು ಅಂತಃಕರಣಕ್ಕೆ ಸೇರಿದ್ದು. ಆಮೇಲೆ ಜರ ಮೃತ್ಯು ಅನ್ನೋದು ಸ್ಥೂಲ ಶರೀರಕ್ಕೆ ಸೇರಿರೋದು. ಸೊ ಸ್ಥೂಲ ಶರೀರಕ್ಕೆ ಸೇರಿರೋ 2 ದೋಷಗಳು, ಆಮೇಲೆ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯಕ್ಕೆ ಸೇರಿದ್ದ 2 ದೋಷಗಳು, ಮತ್ತು ಅಂತಃಕರಣಕ್ಕೆ ಸೇರಿದ 2 ದೋಷಗಳು. ಈ 6 ದೋಷಗಳು ಇದೆಯಲ್ಲ, ಈ 6ನೇ ಅಲೆಗಳು ಅಂತ ಕರೆದಿದೆ ಉಪನಿಷತ್ತು. ಯಾವನಾದ್ರೂ ಒಂದು ಜೀವ ಒಂದು ಶರೀರವನ್ನು ಪಡ್ಕೊಂಡ್ಬಿಟ್ರೆ ಈ 6 ಅಲೆಗಳು ತಪ್ಪಿದ್ದಲ್ಲ ಅದಕ್ಕೆ. ಯಾಕಂದ್ರೆ ಹಸಿವು ಬಾಯಕ್ಕೆ ಮತ್ತೆ ಬರ್ತಾನೆ ಇರುತ್ತೆ, ಜರ ಮರಣ ಹಾಗೆ ಆಗುತ್ತೆ ಅದಕ್ಕೆ, ಆಮೇಲೆ ಸುಖ ದುಃಖ ಖಂಡಿತ ಹಾಗೆ ಆಗುತ್ತೆ. ಅದು ಈ 6 ಅಲೆಗಳಿಂದ, ಈ 6 ಹೊಡೆತದಿಂದ ನೀನು ತಪ್ಪಿಸ್ಕೋಬೇಕಾದ್ರೆ ಮತ್ತೆ ಹುಟ್ಟೋದು ಅನ್ನೋದು ನಿನಗೆ ಮಾಡ್ಕೊಳ್ಳದೆ ಇರು. ನೀನು ಹುಟ್ಟೋದು ಅನ್ನೋದು ನೀನು ತಪ್ಪಿಸ್ಕೋ ಇವಾಗ ಅಂತ ನಮ್ಗೆ, ನಿನ್ಗೆ ಬೇಕಾದ್ರೆ ಇದು ಮಾಡ್ಕೋಬೋದಪ್ಪ ಅಂತ ಅದ್ ಬಿಟ್ಬಿಡುತ್ತೆ. ಮಾಡ್ಲೇಬೇಕು ಅಂತ ಏನು ಕಡ್ಡಾಯ ಮಾಡೋದಿಲ್ಲ. ನೀನ್ ಮಾಡ್ಕೊಳ್ಳಲ್ಲ, ಎಲ್ಲೇ ಇರ್ತೀಯ ಅಂತ ಹೇಳಿದ್ರೆ ಏನು ಪರವಾಗಿಲ್ಲ. ಆದ್ರೆ ನಿಮ್ಗೆ ಏನಾದ್ರು ಇವುಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ಇವುಗಳಿಂದ ಯಾರಿಂದ ತಪ್ಪಿಸ್ಕೊಳ್ಳೋದು ಬೇಡ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ. ಹಾಗಾಗಿ
ರಮಣ ಮಹರ್ಷಿಗಳು ಹೇಳ್ತಾರೆ, ಅವರು ಇದರಲ್ಲಿ ಒಂದು ಪದ್ಯದಲ್ಲಿ ಬರೀತಾರೆ ಅವರು, ಈ ಹೊಟ್ಟೆ ನೋಡ್ಬಿಟ್ಟು ಹೇಳ್ತಾರೆ, ನೋಡಪ್ಪ ನೀನು ನಿನಗೆ ಒಂದು 3 ದಿವಸ 4 ದಿವಸಕ್ಕೆ ಒಂದೇ ಸತಿ ನಿನ್ಗೆಲ್ಲ ತಿನ್ನಿಸ್ಬಿಟ್ಟು ಸುಮ್ನೆ ಇರ್ತೀಯ ಅಂತ ಕೇಳಿದ್ರೆ, ಇಲ್ಲ ಆಗೋದಿಲ್ಲ, ನಿನ್ಗೆ ಸುಮ್ನೆ ಇರಕ್ಕೆ ಆಗೋದಿಲ್ಲ, ಮತ್ತೆ ಕೇಳ್ತೀಯ ಅಂತೆ ನೀನು. ಹಾಗಾಗಿ ನಿನ್ನ ಪುಟ್ಟೆ ಇಂಥದ್ದು ಅಂತ ಹೇಳ್ಬಿಟ್ಟು ಅವರು ಅದ್ರ ಮೇಲೆ ಒಂದು ವಿವೇಕ ಹೇಳ್ತಾರೆ. ಹಾಗಾಗಿ ಈ ಹೊಟ್ಟೆ ಇದು ಹಸಿವು ಬಾಯಾರಿಕೆ ಅನ್ನೋದು ನಮಗೆ ಮತ್ತೆ ಮತ್ತೆ ಆಗ್ತಾ ಇರುತ್ತೆ. ಅದು ಎಷ್ಟು ಸತಿ ನಾವು ಊಟ ಮಾಡಿದ್ರು, ಎಷ್ಟು ನೀರು ಕುಡಿದ್ರು ಕೂಡ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೇಳುತ್ತೆ ಅದು. ಹೀಗಾಗಿ ಇದು ಇದನ್ನ ಉಪನಿಷತ್ತು ಅಲೆ ಅಂತ ಹೇಳುತ್ತೆ. ಹೇಗೆ ಒಂದು ಅಲೆಗಳು ಹೊಡಿತಾನೆ ಇರುತ್ತೆ ಪಕ್ಕದಲ್ಲಿರೋ ಬಂಡೆಗಳನ್ನ, ಅದೇ ತರ ನಮ್ಮನ್ನ ಈ ಆತ್ಮ ಅಂತ ಒಂದು ಜೀವ ಅಂತ ಒಬ್ಬ ಇದಾನಲ್ಲ, ಅವನಿಗೆ ಹೊಡ್ತಾ ತಿಂತಾನೆ ಇರ್ತಾನ ಅವನು. ಏನೇನ್ ಹೊಡ್ತಾ ಅಂದ್ರೆ ಇವಳೆ ಹೊಡ್ತಾ, ಹಸಿವು ಬಾಯಾರಿಕೆ ಅಂತ ಒಂದು ರೀತಿಯಾದ ಹೊಡ್ತಾ, ಆಮೇಲೆ ಸುಖ ದುಃಖ ಅಂತ ಇನ್ನೊಂದು ರೀತಿಯಾದ ಹೊಡ್ತಾ, ಆಮೇಲೆ ಜರಾ ಮೃತ್ಯು ಅಂದ್ರೆ ಉಪ್ಪು ಮತ್ತು ಸಾವು ಅಂತ ಇನ್ನೊಂದು ರೀತಿಯಾದ ಹೊಡ್ತಾ. ಪ್ರತಿ ಜನ್ಮದಲ್ಲೂ ಇದು ಸತತವಾಗಿ ಆಗ್ತಾನೆ ಇರುತ್ತೆ. ಹಾಗಾಗಿ ಇದು ಇಲ್ಲೇ ಇರೋದು ಯಾವ್ದು ಅಂತ ಹೇಳಿದ್ರೆ ಬ್ರಹ್ಮಕ್ಕೆ ಇಲ್ಲ. ಇದು ಬ್ರಹ್ಮಕ್ಕೆ ಇದಿಲ್ಲ, ಜೀವಾತ್ಮನಿಗೂ ನಿಜವಾಗಿಲ್ಲ. ಆದ್ರೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಇವುಗಳೆಲ್ಲ ಇದೆ ಅಂತ ನಾವು ಅನ್ಕೊಂಡಿದೀವಿ, ನಮ್ಗೆ ಇದೆ ಅಂತ ಅನ್ಕೊಂಡಿದೀವಿ. ಬ್ರಹ್ಮಕ್ಕೆ ಸುತರಾಂ ಇಲ್ವೇ ಇಲ್ಲ ಅದು. ಹಾಗಾಗಿ ಅಕ್ಷನಾಯಾದಿ ರಹಿತ ಬ್ರಹ್ಮತಾಯ ಅಭಾಷಣೆ ನ ಸ್ಯಾತ್ ಸರ್ವಾಂತರತ್ವಾದಿ ಸಂಸಾರಿಣಿ ಚಿದಾತ್ಮನಿ ಅಂತ ಈ 6 ಕೂಡ ಇಲ್ಲೇ ಇರೋ ಬ್ರಹ್ಮ ಅಂತ ಒಂದಿದೆಯಲ್ಲ, ಆ ಬ್ರಹ್ಮವನ್ನ ಹೇಳದೆ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಸರ್ವ ಅಂತ ಹೇಳಿದ್ವಲ್ಲ, ಎಲ್ಲದಕ್ಕೂ ನಾನು ಆತ್ಮ ಅಂತ ಹೇಳ್ತೀವಲ್ಲ, ಅದು ನಿರೂಪಣೆ ಆಗೋದೇ ಇಲ್ಲ. ಹಾಗಾಗಿ ನಾನು ಬ್ರಹ್ಮ ಅಂತ ಆಗ್ಬೇಕಾದ್ರೆ, ಅಂದ್ರೆ ನಾನು ಬ್ರಹ್ಮ ಅಂತ ತಿಳ್ಕೊಬೇಕಾದ್ರೆ, ನಾನು ಎಲ್ಲಕ್ಕೂ ನಾನು ಆತ್ಮ ಅಂತ ತಿಳ್ಕೊಬೇಕು, ಸರ್ವಾತ್ಮ ಅಂತ ಅದಕ್ಕೆ ಹೇಳ್ತಾರೆ. ಈ ಬೃಹದಾರಣ್ಯಕದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ತಂತ್ರ ಬರ್ತಲ್ಲ, ಅಲ್ಲಿ ಈ ವಿಷಯ ಬಂದೇ ಬರುತ್ತೆ, ಅಲ್ಲೇ ಬರುತ್ತೆ ಅದು. ಏನೋ ಈ ಆತ್ಮ ಅನ್ನೋದು ಮುಂಚೆ ಅದು ಆತ್ಮನಾಗೆ ಇತ್ತದು. ಅದು ತದ್ ಆತ್ಮಾನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ. ಹಾಗಾಗಿ ಅದು ಬ್ರಹ್ಮವಾ ಇದಮಗ್ರ ಆಸೀತ್ ತದ್ ಆತ್ಮಾನಮೇವ ಅಹಂ ಅವೇತ್ ಅಹಂ ಬ್ರಹ್ಮಾಸ್ಮಿ ಇತಿ ತಸ್ಮಾತ್ ತತ್ ಸರ್ವಂ ಅಭವತ್ ಅಂತ. ಈ ಆತ್ಮ ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳ್ಳಿಕ್ಕೆ ಮುಂಚೆ ಕೂಡ ಅದು ಬ್ರಹ್ಮವಾಗೇ ಇತ್ತದು. ಯಾರು ಅಜೀವ ಬ್ರಹ್ಮವಾಗೇ ಇದ್ದಿದ್ದಾನೆ. ಆ ಜೀವ ಅಂತ ಹೇಳುವಾಗ ನಮ್ಗೆ ಲಿಂಗ ಹೇಳ್ಬಾರ್ದು ನಿಜವಾಗ್ಲು, ಯಾಕಂದ್ರೆ ಜೀವಕ್ಕೆ ಲಿಂಗ ಇಲ್ವೇ ಇಲ್ಲ, ಆತ್ಮನಿಗೂ ಲಿಂಗ ಇಲ್ವೇ ಇಲ್ಲ. ಹಾಗಾಗಿ ಆಡ್ ಭಾಷೆಯಲ್ಲಿ ನಮ್ಗೆ ಆತರ ಬಂದ್ಬಿಟ್ಟಿದೆ. ಹಾಗಾಗಿ ಈ ಆತ್ಮ ನಾನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಳಕ್ ಮುಂಚೆ ಕೂಡ ಆ ಜೀವ ಬ್ರಹ್ಮವಾಗಿ ಇದ್ದಿದೆ, ಅದೇ ಗೊತ್ತಿರ್ಲಿಲ್ಲ. ಅದು ಕಾಲಾಂತರದಲ್ಲಿ ಈಗ ಗೊತ್ತಾಯ್ತದೆ ಆತ್ಮ ಸ್ವರೂಪ ನಾನು ಬ್ರಹ್ಮವೇ ಅಂತ. ಆ ಬ್ರಹ್ಮ ಅಂತ ತಿಳ್ಕೊಂಡಿದ್ರಿಂದ ಏನು ಅದಕ್ಕೆ ಒಂದು ಫಲ ಬಂತು ಅಂತ ಹೇಳಿದ್ರೆ, ಅದ್ರ ಒಂದು ಪರಿಚ್ಛಿನ್ನತೆ ಹೋಗಿ ನಾನು ಎಲ್ಲಕ್ಕೂ ನಾನೇ ಆತ್ಮ ಆಗಿದ್ದೀನಿ ಅಂತ ಅದಕ್ಕೆ ಗೊತ್ತಾಗುತ್ತೆ ಅದು. ಹಾಗಾಗಿ ಸರ್ವಾತ್ಮ ಅನ್ನೋದು ಅದೇನೆ. ಅದಕ್ಕೇನೆ ಜ್ಞಾನಿಗಳಾಗಿರೋರು ಅವ್ರ ಪ್ರಪಂಚದಲ್ಲಿ ಎಲ್ಲದಕ್ಕೂ ಅವ್ರಿಗೆ ಅಷ್ಟೊಂದು ವಿಸ್ತಾರ ಆಗಿರುತ್ತೆ. ಅವ್ರ ಅಂತಃಕರಣ ಅನ್ನೋದು ಅಷ್ಟೊಂದು ಎಕ್ಸ್ಪ್ಯಾಂಡ್ ಆಗಿರುತ್ತೆ. ಅದಕ್ಕೆ ಸಂಕುಚಿತ ಅನ್ನೋದು ಬುದ್ಧಿ ಅವ್ರಿಗೆ ಇರೋದೇ ಇಲ್ಲ. ಹಾಗಾಗಿ ಎಲ್ಲವೂ ನಾನೇ ಅಂತ ಒಂದು ಬುದ್ಧಿ ಅವ್ರಿಗೆ ಇರುತ್ತೆ. ಅದು ನಮ್ಮ ಚಂದ್ರಶೇಖರ ಭಾರತಿಗಳು ಅದನ್ನ ತುಂಬಾ ಚೆನ್ನಾಗಿ ವಿರೂಕ್ಷರಾಮಣಿ ಇದರಲ್ಲಿ ಹೇಳಿದ್ದಾರೆ ಅವರು. ಇವಾಗ ನಾವು ಮಹಾತ್ಮ ಅಂತ ಒಂದು ಶಬ್ದ ಹೇಳ್ತೀವಲ್ಲ, ಮಹಾತ್ಮ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಕೂಡ ಏನು ಅಂತ ಹೇಳಿದ್ರೆ, ಈ ಪಂಚಕೋಶಗಳಲ್ಲಿ ನಾವು ಪರಿಚಿನ್ನವಾದ ಪಂಚಕೋಶಗಳಲ್ಲಿ ನಾನು ಅಂತ ಅನ್ಕೊಂಡಿದ್ದು ಸಣ್ಣದದು. ಆದ್ರೆ ಯಾರು ಅದೆಲ್ಲ ಎಲ್ಲ ನಾನು ಎಲ್ಲದಕ್ಕೂ ನಾನೇ ಅಂತ ತಿಳ್ಕೊಳ್ತಾನಲ್ಲ ಆತ್ಮ ಅಂತ, ಅವನ ಆತ್ಮ ಎಷ್ಟು ಎಕ್ಸ್ಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಹಾತ್ಮ ಅನ್ನೋದನ್ನ ಅಂತ ಇದಕ್ಕೆ ಒಂದು ಜೋಡಿಸ್ತಾರೆ ಅವರು. ಪರಮಾತ್ಮ ಅಂತೂ ಅದೇ ಅರ್ಥ. ಯಾಕೆ ನೋಡಿ, ಪರಮಾತ್ಮ ಅಂತ ಒಂದು ಶಬ್ದವನ್ನ ನಾವು ಯಾವ್ದೋ ಭಗವಂತನ ತೋರಿಸ್ಬಿಟ್ಟು ಅಲ್ಲಿ ಅದು ಪರಮಾತ್ಮ ಅಂತ ನಾವು ಹೇಳ್ತೀವಿ. ಆದ್ರೆ ಆಕ್ಚುಲಿ ನಾವು ವೇದಾಂತದ ಒಂದು ರೀತಿಯಲ್ಲಿ ನೋಡಿದಾಗ ನಮ್ಮ ಆತ್ಮನೇ ಪರಮಾತ್ಮ. ಯಾತಕ್ಕೆ ಅಂತ ಕೇಳಿದ್ರೆ ಅದಕ್ಕೆ ತುಂಬಾ ಚೆನ್ನಾಗಿರೋ ಒಂದು ರೀಸನಿಂಗ್ ಇದೆ. ಅದು ಇವಾಗ ಆ ಪಂಚಕೋಶಗಳಲ್ಲಿ ಅಂದ್ರೆ ಶರೀರ ಮತ್ತು ಇಂದ್ರಿಯಗಳು ಇದೆಲ್ಲ ಇದೆಯಲ್ಲ, ಅವುಗಳಲ್ಲಿ ನಾವು ಆತ್ಮ ಅಂತ ಅನ್ಕೊಂಡಿದೀವಿ, ತಪ್ಪಾಗಿ ಅನ್ಕೊಂಡಿದೀವಿ. ಅದು ಉಪನಿಷತ್ತು ಏನ್ ತೋರಿಸ್ಕೊಡ್ತೆ ಅಂತ ಹೇಳಿದ್ರೆ ಅದು ಅಪರಮಾತ್ಮ. ಹಾಗಾಗಿ ಅಪರಮಾತ್ಮ ಅಂದ್ರೆ ಪರಮಾತ್ಮ ಅಲ್ದೇ ಇರೋದು, ಪರ ಅಲ್ದೇ ಇರೋದು. ಅಂದ್ರೆ ಪರ ಅಂದ್ರೆ ದೊಡ್ಡದು ಅಂತ ಅರ್ಥ, ಉತ್ತಮ ಉತ್ಕೃಷ್ಟ ದೊಡ್ಡದು ಅಂತ ಅರ್ಥ ಪರ ಅನ್ನೋದಕ್ಕೆ. ಇದು ಅಂತದಲ್ಲ, ಇದು ನಿಕೃಷ್ಟವಾದಿದ್ದು. ಹಾಗಾಗಿ ಇದರಲ್ಲಿ ಹೋಗ್ಬಿಟ್ಟು ನೀನು ಇಂಥ ಆತ್ಮ ನಾನು ಅಂತ ತಿಳ್ಕೊಂಡಿದ್ಯಲ್ಲ, ಅದನ್ ಬಿಟ್ಟು ನೀನ್ ನಿಜವಾದ ಆತ್ಮ ಯಾವ್ದಿದೆಯೋ ಅದು ಪರಮಾತ್ಮ ಅಂತ ಹೇಳ್ಬಿಟ್ಟು ಆ ಅರ್ಥವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮಿತಿನೇ ಇಲ್ಲ. ಅದು ಇವುಗಳಿಗಾಗಿ ಮಿತಿ ಇದೆ. ಒಂದು ಶರೀರ ಒಂದು ಕುರ್ಚಿಲಿ ಕೂತಿದ್ರೆ ಅವ್ನು ಇನ್ನೊಂದ್ ಕಡೆ ಕೂರಕ್ ಇನ್ನೊಂದ್ ಕಡೆ ಇಲ್ಲ ಅವನು. ಇವಾಗ ಅವನು ಅಷ್ಟೇ ಒಂದು. ಅದೇ ತರ ಮನಸ್ಸು ಬುದ್ಧಿ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ಅದಕ್ಕೆ ಪ್ರಾಣಕ್ಕೆ ಎದಕ್ಕೂ ಒಂದು ಮಿತಿ ಇದೆ. ಆದ್ರೆ ಈ ಆತ್ಮನಿಗೆ ಮಿತಿ ಅನ್ನೋದು ಇಲ್ವೇ ಇಲ್ಲ ಅದಕ್ಕೆ ಅಂತ. ಸೊ ಹೀಗೆ ಅಶನಾಯಾದಿ ರಹಿತ ಬ್ರಹ್ಮತಾಯ ಅಭಾಷಣೆ
ನ ಸ್ಯಾತ್ ಸರ್ವಾಂತರತ್ವಾದಿ ಸಂಸಾರಿಣಿ ಚಿದಾತ್ಮನಿ. ಹಾಗಾಗಿ ಸಂಸಾರಿಯಾಗಿರೋ ಈ ಚಿತ್ ಸ್ವರೂಪವಾಗಿದ್ದಾನಲ್ಲ ಒಬ್ಬ, ಅವ್ನು ನಿಜವಾದ ಸ್ವರೂಪ ಚಿತ್ ಸ್ವರೂಪ ತಾನೆ. ಅವನು ಬ್ರಹ್ಮ ಅಂತ ಯಾವಾಗ ಅವನಿಗೆ ತಿಳುವಳಿಕೆ ಬರುತ್ತೆ ಅಂತ ಹೇಳಿದ್ರೆ, ಅವ್ನು ಎಲ್ಲವೂ ನಾನೇ ಅಂತ ತಿಳ್ಕೊಂಡಾಗ ಮಾತ್ರ ಅವನಿಗೆ ಬರುತ್ತೆ ಅದು. ಎಲ್ಲದಕ್ಕೂ ನಾನೇ ಆತ್ಮನಾಗಿದೆ ಅಂತ ತಿಳ್ಕೊಂಡಾಗ ಮಾತ್ರ ಅವ್ನಿಗೆ ಬರುತ್ತೆ ಅದು. ಅವಾಗ ಏನ್ ಮಾಡ್ಬೇಕಾಗಿದೆ, ಈ ಅಶನಾಯ ಪಿಪಾಸ ಅಂದ್ರೆ, ಅಶನಾಯ ಪಿಪಾಸ ಅಂದ್ರೆ ಹಸಿವು ಬಾಯಾರಿಕೆ ಅಂತ ಆದಿ ಪದದಿಂದ ಅವುಗಳೆಲ್ಲ ಸೇರ್ಸ್ಕೋಬೇಕು, ಆ ಉಳಿದಿದ್ದೆಲ್ಲವೂ ಸೇರ್ಸ್ಕೋಬೇಕು. ಅವುಗಳೆಲ್ಲ ಇಲ್ಲದೆ ಇರೋ ಬ್ರಹ್ಮಸ್ವರೂಪ ಅಂತ ನಾವು ತಿಳ್ಕೊಬೇಕು. ಅವಾಗ ಮುಂದೆ ಕೇಳ್ತಾ ಇದ್ದಾರೆ, ಇತಿ ಅಭಿಪ್ರೇತ್ಯ ತೇನ ಉಕ್ತಂ ಸಾಕ್ಷಾತ್ ಇತ್ಯಾದಿಕಂ ಪುನಃ ಅನೂದ್ಯ ಸರ್ವಂ ಪಪ್ರಚ್ಛ ಕಹೋಲೋ ಬ್ರಹ್ಮರೂಪತಾಂ. ಹಾಗಾಗಿ ಕಹೋಲ ಅಂತ ಒಬ್ಬ ಋಷಿ ಏನ್ ಮಾಡ್ತಾ ಇದ್ದಾನೆ, ಹಿಂದೆ ಆಗಿದ್ದನ್ನು ಗೊತ್ತಾಗಿದೆ ಅವನಿಗೆ, ಆದ್ರೆ ಅದಕ್ಕೆ ಮೇಲೆ ಇನ್ನೂ ಸ್ವಲ್ಪ ಹೇಳ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹಿಂದೆ ಏನ್ ಮಾಡಿದ್ರು, ಆ ಶರೀರಾದಿಗಳಿಂದ ಬಿಡಿಸಿ ಆತ್ಮನನ್ನ ತೋರ್ಸ್ಕೊಟ್ರು. ಅಷ್ಟ್ ಮಾತ್ರ ಸಾಲದು, ಆ ಬಿಡಿಸಿರೋ ಆತ್ಮ ಬ್ರಹ್ಮ ಅಂತ ತೋರ್ಸ್ಕೊಡ್ಬೇಕು. ಅದಕ್ಕಾಗಿ ಇನ್ನೊಂದು ಸಂವಾದವನ್ನ ಅವನು ಪ್ರಾರಂಭ ಮಾಡ್ತಾನೆ, ಪ್ರಶ್ನೆ ಕೇಳಿ ಸಂವಾದ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಇವಾಗ ನೋಡಿ, ನಾವು ಸಾಮಾನ್ಯವಾಗಿ ನಮ್ಗೆ ಗುರು ಅಂತ ಹೇಳುವಾಗ ನಮ್ಗೆ ನಮ್ಗೆ ಉಪದೇಶ ಮಾಡಿದವರು, ನಮ್ಗೆ ಅನುಗ್ರಹ ಮಾಡ್ತಾ ಇರೋರು ನಾವು ಗುರು ಅಂತ ಹೇಳ್ತೀವಿ. ಆದ್ರೆ ಈ ದೃಷ್ಟಿಯಲ್ಲಿ ನೋಡಿದಾಗ ನಮ್ಗೆ ಈ ತಿಳುವಳಿಕೆ ಎಲ್ಲ ಕೊಡಕ್ಕೆ ಇವ್ರು ತಾನೇ ಕಾರಣವಾಗಿದ್ದಾರೆ. ಈ ಉಷಸ್ಥ ಕಹೋಳ ಇವರೆಲ್ಲ ಯಾಜ್ಞವಲ್ಕ್ಯರ ಹತ್ರ ಪ್ರಾರ್ಥನೆ ಮಾಡಿ ಅದರಿಂದ ತಾನೇ ನಮ್ಗೆ ಜ್ಞಾನವೇ ಬರೋದು ಉಪನಿಷತ್ತುಗಳ ಮುಖಾಂತರ. ಹಾಗಾಗಿ ಇವುಗಳೆಲ್ಲ ಕೂಡ ನಮ್ಗೆ ಗುರು ಆಗ್ತಾರೆ ನಮ್ಗೆ ಖಂಡಿತ. ಹಾಗಾಗಿ ಎಂತೆಂತ ಒಂದು ತಿಳುವಳಿಕೆನ ಅವರು ನಮ್ಗೆ ಕೊಡ್ತಾ ಇದ್ದಾರೆ ಅಲ್ವಾ, ಇಂಥ ಒಂದು ಸಂವಾದದ ಮೂಲಕ ನಮ್ಗೆ ಗೊತ್ತಾಗದೇ ಇರೋ ಎಲ್ಲ ವಿಷಯವನ್ನು ಅವ್ರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ನಮ್ಗೆ ಗುರು ಅಂತ ಆಗ್ತಾರೆ. ಹೀಗಾಗಿ ತ್ವಮರ್ಥಾತ್ ಶೋಧಿತಾತ್ ನ ಅನ್ಯತ್ ಬ್ರಹ್ಮ ಇತಿ ಏತತ್ ವಿವಕ್ಷಯ ಉಕ್ತಂ ಏವ ಉತ್ತರಂ ಭೂಯಃ ಏಷಃ ಇತ್ಯಾದಿ ಅವಶ್ಯತೆ ಹೇಳ್ಬಿಟ್ಟು ಏನ್ ಹೇಳಿದ್ರು, ತ್ವಮರ್ಥಾತ್ ಶೋಧಿತಾತ್, ಶೋಧಿತ ತ್ವಪದಾರ್ಥ ಅಂತ ಹೇಳಿದ್ರೆ ಏನು, ನೀನು ಅಂತ ನೋಡಿ, ಇವಾಗ ನೋಡಿ ನಾನು ನೀನ್ ಇಲ್ಲಿ ಬಾ ಅಂತ ಕೇಳಿದಾಗ ಆ ನೀನು ಅನ್ನೋದಕ್ಕೆ ಏನರ್ಥ ಆಗುತ್ತೆ, ಅವ್ನ ಶರೀರ ಮನಸ್ಸು ಎಲ್ಲ ಸೇರ್ಕೊಂಡಿರೋ ಆ ವ್ಯಕ್ತಿನೇ ಆಗುತ್ತೆ ಅಲ್ವಾ. ಹಾಗಾಗಿ ಇವಾಗ ಏನ್ ಮಾಡಿದ್ದಾರೆ, ಈ ಶೋಧಿತ ತ್ವಪದಾರ್ಥ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆತ್ಮ ಅಲ್ಲದೇ ಇರೋ ವಿಷಯಗಳೆಲ್ಲ ಇದೆಯಲ್ಲ, ಪಂಚಕೋಶಗಳು, ಅವುಗಳನ್ನೆಲ್ಲ ಬಿಟ್ಟು ಶುದ್ಧವಾದ ಆತ್ಮನನ್ನು ಶೋಧನೆ ಮಾಡೋದು ಅಂತ ಹೇಳಿದ್ರೆ ಪ್ಯೂರಿಫೈಯಿಂಗ್ ಅಂತ, ಪ್ಯೂರಿಫೈಯಿಂಗ್ ಅಂತ ಹೇಳ್ತೀವಲ್ಲ, ಅದೇ ಶೋಧನೆ ಮಾಡೋದು ಅಂತ. ಶೋಧಿತ ತ್ವಪದಾರ್ಥ ಅಂದ್ರೆ ಈ ಪಂಚಕೋಶಗಳೆಲ್ಲ ಇಲ್ಲದೆ ಇರೋ ಚೈತನ್ಯ, ಶುದ್ಧ ಚೈತನ್ಯ ಅದು ಅಂತ. ತ್ವಮರ್ಥಾತ್ ಶೋಧಿತಾತ್ ನ ಅನ್ಯತ್ ಬ್ರಹ್ಮ ಇತಿ ಏತದ್ ವಿವಕ್ಷಯ, ಅದರಿಂದ ಬಿಟ್ಟು ಬೇರೆ ಅಲ್ಲ ಬ್ರಹ್ಮ. ಶುದ್ಧವಾದ ಈ ಆತ್ಮ ಸ್ವರೂಪ ಇದೆಯಲ್ಲ, ಅಂದ್ರೆ ಪಂಚಕೋಶಗಳಿಂದ ಬೇರೆ ಆಗಿರೋ ಈ ಚೈತನ್ಯ ಇದೆಯಲ್ಲ, ಅದನ್ನ ಬಿಟ್ಟು ಬೇರೆ ಅಲ್ಲ ಬ್ರಹ್ಮ ಅಂತ ತೋರ್ಸಕ್ಕಾಗಿ ಉಕ್ತಂ ಏತತ್ ಏವ ಉತ್ತರಂ ಭೂಯಃ ಏಷ ಇತ್ಯಾದಿ ಅವೋಚತೆ. ಹಾಗಾಗಿ ಇದಕ್ಕೆ ಮುಂಚೆ ಹೇಳಿದ ವಿಷಯಗಳೆಲ್ಲ ಮತ್ತೆ ಅದನ್ನ ಒಂದು ರಿಕಾಲ್ ಮಾಡಿ ಅದಕ್ಕೆ ಸ್ವಲ್ಪ ಸೇರಿಸ್ಬೇಕಾದ್ರೆ ಸೇರಿಸಿ ಅದೇ ಬ್ರಹ್ಮ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ. ಇವಾಗ ಕ್ಷುತ್ಪಿಪಾಸೆ ಶೋಕಮೋಹೌ ಜರಾಮೃತ್ಯು ಇತಿ ಈದೃಶೈಃ ತ್ರಿಭಿಃ ಯುಗ್ಮೈಃ ವಿಶಿಷ್ಟಾನಾಂ ಮಧ್ಯೆ ಅಸೌ ಕಥಮಃ ವದ ಅಂತ ಇವಾಗ ಕೇಳ್ತಾ ಇದ್ದಾರೆ. ಇವಾಗ ಏನ್ ಕೇಳ್ತಾ ಇದ್ದಾರೆ, ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ನೋಡು, ಈ ಹಸಿವು ಬಾಯಾರಿಕೆ ಆಮೇಲೆ ಶೋಕ ಮೋಹ ಅದೇ ಮನಸ್ಸಿಗೆ ಬಂದಿರೋ ದೋಷಗಳು. ನಾನು ಸುಖ ದುಃಖ ಅಂತ ಹೇಳಿದೆ, ಇವರು ಶೋಕ ಮೋಹ ಅಂತ ಹೇಳ್ತಾ ಇದ್ದಾರೆ. ಅದು ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಮೋಹ ಅಂತ ಹೇಳಿದ್ರೆ ಡೆಲ್ಯೂಷನ್ ಅಂತ, ಶೋಕ ಅಂತ ಹೇಳಿದ್ರೆ ಅದರಿಂದ ಬರೋ ಒಂದು ದುಃಖ. ಹಾಗಾಗಿ ನಾವು ಸುಖ ಅನ್ನೋದು ದುಃಖಕ್ಕೆ ಸೇರುತ್ತೆ ಅದು ಕೊನೆಯಲ್ಲಿ. ಹಾಗಾಗಿ ಈ ಮೋಹ ಅನ್ನೋದು ಇರೋದ್ರಿಂದಲೇ ಒಬ್ಬರಿಗೆ ಶೋಕ ಬರ್ತಾ ಇದೆ. ಇದನ್ನ ನಮ್ಗೆ ಭಗವದ್ಗೀತೆಯಲ್ಲಿ ಆರಂಭದಲ್ಲೇನೆ ಅರ್ಜುನನಿಗೆ ಏನ್ ಮಾಡ್ಬೇಕು ನಾನು ಅಂತ ಗೊತ್ತಾಗ್ಲಿಲ್ಲ, ಅದೇ ಮೋಹ. ಅದರಿಂದ ಏನಾಯ್ತು, ಅವನಿಗೆ ದುಃಖ ಆಯ್ತು ಅವನಿಗೆ. ಸೊ ಹೀಗಾಗಿ ಆ ಮೋಹ, ದುಃಖಕ್ಕೆ ಮೋಹವೇ ಕಾರಣ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹೀಗಾಗಿ ಶೋಕ ಮೋಹ ಎರಡು ಕೂಡ ಅಂತಃಕರಣದ ಒಂದು ಧರ್ಮ ಅಂದ್ರೆ ಪ್ರಾಪರ್ಟಿ. ಜರ ಮೃತ್ಯು ಅನ್ನೋದು, ಜರ ಮತ್ತು ಮೃತ್ಯು ಅಂದ್ರೆ, ಜರ ಅಂದ್ರೆ ಮುಪ್ಪು, ಮೃತ್ಯು ಅಂದ್ರೆ ಸಾವು, ಎರಡು ಕೂಡ ಸ್ಥೂಲ ಶರೀರದ್ದು. ಇತಿ ಈದೃಶೈಹಿ ತ್ರಿಭಿಹಿ ಯುಗ್ಮೈಹಿ, ಯುಗ್ಮ ಅಂತ ಹೇಳಿದ್ರೆ ಜೋಡಿ ಅಂತ ಹೇಳಿದ್ರೆ, ಜೊತೆ ಅಂತ ಹೇಳಿದ್ನಲ್ಲ, ಎರಡು ಜೊತೆ ಕೊಡು ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದೇ ತರನೇ ಯುಗ್ಮ ಅಂತ ಹೇಳಿದ್ರೆ ಸಂಸ್ಕೃತ ಜೊತೆ ಅಂತ. ಹಾಗಾಗಿ ಈ ತರ 3 ಜೊತೆಗಳಿದೆಯಲ್ಲ, ಇವುಗಳಿಂದ ವಿಶಿಷ್ಟವಾಗಿರೋದು ಮಧ್ಯೆ, ಇವುಗಳ ಪೈಕಿ ಅಸೌ ಕಥಮಃ ವದ, ಈ ಆತ್ಮ ಅನ್ನೋದು ಯಾರು ಅಂತ ಹೇಳು. ಇವುಗಳ ಮಧ್ಯೆ ಅಂದ್ರೆ ಈ 3 ಜೋಡಿಗಳಿದೆಯಲ್ಲ, ಇವುಗಳು 6 ಸೇರ್ಕೊಂಡು ಇದೆಯಲ್ಲ, ಇವುಗಳ ಮೈಕಿ ಅಂದ್ರೆ ಇವುಗಳು ಅಂದ್ರೆ ಏನಾಯ್ತು, ನಾವು ಅವಾಗಲೇ ಹೇಳಿದ ರೀತಿಯಲ್ಲಿ ಜರ ಮೃತ್ಯು ಅನ್ನೋದು ಸ್ಥೂಲ ಶರೀರಕ್ಕೆ ಸೇರುತ್ತೆ, ಶೋಕಮೋಹ ಅನ್ನೋದು ಅಂತಃಕರಣಕ್ಕೆ ಸೇರುತ್ತೆ, ಪ್ರಾಣಮಯ ಕೋಶಕ್ಕೆ ಹಸಿವು ಬಾಯಕ್ಕೆ ಸೇರುತ್ತೆ. ಇವುಗಳ ಪೈಕಿ ಆತ್ಮ ಯಾರು ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವಾಗ ಏನ್ ಹೇಳ್ಬೇಕಾಗುತ್ತೆ, ಇವುಗಳು ಯಾವ್ದು ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಯದಿ ಅನ್ಯತಮಃ ಏತೇಷಾಂ ತಸ್ಯ ನ ಬ್ರಹ್ಮತಾ ತದಾ ಏತೇಷು ಅನಂತರ್ಭೂತಃ ತು ನ ಕೋಪಿ ಆತ್ಮ ಜನೈಸ್ ಮತಃ. ಹೀಗಾಗಿ
ಯದಿ ಅನ್ಯತಮ ಅಂದ್ರೆ ಇವುಗಳ ಪೈಕಿ ಈ ಯಾವ್ದಕ್ಕೆ ಹಸಿವು ಬಾಯಾರಿಕೆ ಇತ್ಯಾದಿಗಳು ಇದೆಯಲ್ಲ, ಇವುಗಳ ಪೈಕಿ ಯಾವ್ದಾದ್ರು ಆತ್ಮ ಅಂತ ನಿಮ್ಗೆ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ, ಅವಾಗ ಇದು ಬ್ರಹ್ಮ ಅಂತ ಆಗಕ್ಕಾಗೋದೇ ಇಲ್ಲ. ಯಾಕಂದ್ರೆ ಬ್ರಹ್ಮಕ್ಕೆ ಇವುಗಳು ಯಾವ್ದು ಬರೋದೇ ಇಲ್ಲ. ಹಾಗಾಗಿ ಇದನ್ನ ಬ್ರಹ್ಮ ಅಂತ ಹೇಳಕ್ ಆಗದೆ ಹೋಗ್ಬಿಡುತ್ತೆ. ಏತೇಷು ಅನಂತರ್ಭೂತಃ ತು ನ ಕೋಪಿ ಆತ್ಮ ಜನೈಹಿ ಮತಃ. ಇವಾಗ ಆದ್ರೆ ಲೋಕದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದ್ರೆ, ಇವುಗಳು ಈ ಮೂರು ಅಂದ್ರೆ ಈ 6 ಜೋಡಿಗಳಿದೆಯಲ್ಲ, ಯಾವುದು ಸ್ಥೂಲ ಶರೀರ ಮತ್ತು ಪ್ರಾಣಮಯ ಕೋಶ ಮತ್ತು ಮನೋಮಯ ಕೋಶ, ಅದ್ರಲ್ಲಿ ಇದರಿಂದ ಹೇಳ್ತಾ ಇರೋದನ್ನ ನಾವು ಸೇರ್ಸ್ಕೋಬೇಕು, ಯಾವುದೋ ವಿಜ್ಞಾನ ಸೇರ್ಸ್ಕೋಬೇಕು. ಅವಾಗ ಇವುಗಳು ಮೂರ್ ಬಿಟ್ಟು ಆತ್ಮ ಅಂತ ಜನಗಳಿಗೆ ಯಾವ್ದು ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅದು ಸರಿಯಾದ ವಿಷಯ ತಾನೇ ಅದು. ಯಾಕಂದ್ರೆ ಎಲ್ಲರಿಗೂ ಕೂಡ ಈ ಶಾಸ್ತ್ರಕ್ಕೆ ಎಕ್ಸ್ಪೋಸ್ ಆಗದೆ ಇರೋರಿಗೆ ನೀನ್ ಯಾರು ಅಂತ ಕೇಳಿದ್ರೆ ಇವುಗಳನ್ನ ತೋರಿಸ್ತಾನೆ. ಇವುಗಳನ್ನ ಬಿಟ್ಟು ಬೇರೆ ಯಾವ್ದನ್ನ ತೋರ್ಸಕ್ ಆಗೋದೇ ಇಲ್ಲ ಒಬ್ಬರಿಗೆ, ಅಲ್ವಾ? ಈ ಶಾಸ್ತ್ರಕ್ಕೆ ಅವ್ರಿಗೆ ಎಕ್ಸ್ಪೋಷರ್ ಆಗಿದ್ಯೋ ಅವ್ರು ಮಾತ್ರನೇ ಹೋಗೋ ಈ ತರ ಇದೆ, ಬೇರೆ ಒಂದಿದೆ ಆತ್ಮ ಅಂತ ಒಂದು ಬೇರೆ ಇದೆ, ಇವುಗಳಿಂದ ಬೇರೆ ಅಂತ. ಅದೇ ಸಾಮಾನ್ಯ ಜನಗಳಿಗೆ ಇದೇ ಆತ್ಮ, ಇದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ ಅಂತಾನೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದಾರೆ. ಯಥೇಶು ಅನಂತರ್ಭೂತಃ ತು ನ ಕೋಪಿ ಆತ್ಮ ಜನೈಹಿ ಮತಃ. ಹಾಗಾಗಿ ಜನಗಳು ಇವುಗಳಿಂದ ಬೇರೆಯಾಗಿರೋ ಒಂದು ಆತ್ಮ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಈ ಅನ್ನಮಯ ಪ್ರಾಣಮಯ ಇವುಗಳಿಂದ ಬಿಟ್ಟು ಯಾರು ಅಲ್ಲೂ ಕೂಡ ನೋಡಿ, ಈ ಅನ್ನಮಯ ಪ್ರಾಣಮಯ ಅಂತ ಹೇಳಕ್ಕೆ ಕೂಡ ಎಷ್ಟೋ ಜನಕ್ಕೆ ಬರೋದಿಲ್ಲ, ಅಲ್ವಾ? ಅದಕ್ಕೂ ಕೂಡ ಸ್ವಲ್ಪ ಯೋಚನೆ ಮಾಡಿದ್ರೆ ಬರುತ್ತೆ. ನಾನ್ ಮೈಂಡ್ ಅಂತ ಹೇಳ್ತೀವಲ್ಲ ಲೋಕದಲ್ಲಿ, ಅದು ಈ ಶರೀರ ಅಲ್ಲ ಅಂತ ಕೆಲವರಿಗೆ ತಿಳ್ಕೊಳಕ್ ಬರುತ್ತೆ. ಅದು ಇಲ್ದವ್ರೆ ಅದು ಕೂಡ ಎಷ್ಟೋ ಜನಕ್ಕೆ ವಿಂಗಡಿಸಕ್ ಬರೋದಿಲ್ಲ. ಉಪನಿಷತ್ತು ಏನ್ ಮಾಡ್ತಾ ಇದೆ, ಈ ಪಂಚಕೋಶಗಳು ಹೇಳೋವಾಗ್ಲೇನೆ ಶಂಕರಾಚಾರ್ಯರು ಹೇಳಿ ತೋರಿಸ್ತಾರೆ, ನಮಗೆ ಖಂಡಿತ ಇವುಗಳೆಲ್ಲರೂ ನಾನು ಅಂತ ಬುದ್ಧಿ ಬಂದ್ಬಿಟ್ಟಿದೆ. ಇದನ್ನ ಬಿಡಿಸ್ಬೇಕಾಗಿದೆ ಉಪನಿಷತ್ತು. ಬಿಡಿಸೋವಾಗ ಏನ್ ಮಾಡ್ತಾ ಇದೆ, ನಾವ್ ಅಲ್ಲ ಅಂತ ತಳ್ಳುತ್ತೆ ಅದನ್ನ ಕೊನೆಯಲ್ಲಿ, ಇದಲ್ಲ ಅಂತ ಕಸ ತರ ಅದನ್ನ ಬಿಸಾಕುತ್ತೆ ಕೊನೆಯಲ್ಲಿ. ಆದ್ರೆ ಕಸ ಅಂತ ಬಿಸಕ್ ಮುಂಚೆ ಅದಕ್ಕೆ ಸ್ವಲ್ಪ ಜರಳಿ ಹಿಡಿದು ತುಂಬಾ ಚೆನ್ನಾಗಿ ಸ್ವಲ್ಪ ಪೇಂಟ್ ಗಿಂಟ್ ಎಲ್ಲ ಹಾಕಿ ಅದನ್ನ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಿ ತೋರಿಸುತ್ತೆ ನಮ್ಗೆ. ಈ 5 ಕೋಶಗಳನ್ನ ಅದು ಅಷ್ಟು ಚೆನ್ನಾಗಿ ಅದಕ್ಕೆ ಅಲಂಕಾರ ಮಾಡಿ ಅದನ್ನ ಆತ್ಮ ಅಂತ ಅದಕ್ಕೆ ಹೆಸರು ಕೊಟ್ಟು, ಅದಕ್ಕೆ ಒಂದೊಂದಕ್ಕೂ ಒಂದು ಬೇರೆ ಬೇರೆ ಹೆಸರು ಕೊಟ್ಟು ಅದಕ್ಕೆ ನೋಡಿ ಇಷ್ಟೆಲ್ಲ ಮಾಡೋದು ಯಾತಿಗೆ, ಕೊನೆಯಲ್ಲಿ ಇದೆಲ್ಲ ಬೆಳಗ್ತಾನೆ ಅಂತ ಹೇಳಿದ್ರೆ ಅದು ಕೊನೆಯಲ್ಲಿ ಬೆಳೋದು. ಆದ್ರೆ ಇವುಗಳನ್ನ ಹೇಳಿದ್ರೇನೆ ಒಬ್ಬನಿಗೆ ಅದನ್ನ ಬೆಳಕಿ ಆಗೋದು ಫಸ್ಟ್ ಆಫ್ ಆಲ್. ಹಾಗಾಗಿ ಯಾವ್ದು ನೀನ್ ಅಲ್ಲೇ ಇರೋದ್ರ ಪ್ರಾಪರ್ಟೀಸ್ ಎಲ್ಲ ಏನು ಅಂತ ಅಷ್ಟು ಚೆನ್ನಾಗಿ ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಹೇಳ್ತೀಯ. ಅದು ಹೇಳ್ಬಿಟ್ಟು ಅಂತದೆಲ್ಲ ಅದಕ್ಕೆಲ್ಲ ಹೆಸರು ಕೊಟ್ಟು ಅದಕ್ಕೆ ಪ್ರಾಪರ್ಟೀಸ್ ಎಲ್ಲ ಹೇಳಿ ಅದನ್ನ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿ ತೋರಿಸಿ, ಆಮೇಲೆ ಅದನ್ನ ನೀನ್ ಅಲ್ಲ ಅಂತ ತೋರಿಸ್ತಾ ಇದ್ದೆ ಕೊನೆಯಲ್ಲಿ. ಆಮೇಲೆ ಅದು ಇಲ್ಲ ಅಂತಂದು ತೋರಿಸುತ್ತೆ ಕೊನೆಯಲ್ಲಿ. ಹಾಗಾಗಿ ಆ ಇಲ್ಲದೇ ಇರೋ ಒಂದು ವಸ್ತುಗೆ ಯಾಕಪ್ಪ ಅಷ್ಟೊಂದು ಅಲಂಕಾರ ಮಾಡ್ತೀರಾ ನೀವು ಅಂತ ಹೇಳಿದ್ರೆ, ಅದು ಮಾಡ್ಬೇಕಾದ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕಾಗಿ ಅದನ್ನ ಮಾಡ್ತಾ ಇರಲಿ. ಹಾಗಾಗಿ ಯದಿ ಅನ್ಯತಮಃ ಏತೇಷಾಂ ತಸ್ಯ ನ ಬ್ರಹ್ಮತಾ ತದಾ ಏತೇಷು ಅನಂತರ್ಭೂತಃ ತು ನ ಕೋಪಿ ಆತ್ಮ ಜನೈಹಿ ಮತಃ ವಿದ್ವಜ್ಜನ ಅನುಭೂತ್ಯ ಏಷಃ ಕ್ಷುಧಾದೇಹೇ ಔಭಾಸಕಃ ಪ್ರಸಿದ್ಧಃ ಇತಿ ಅಭಿಪ್ರೇತ್ಯ ಬ್ರಹ್ಮತ್ವೇನ ತಂ ಉಕ್ತವಾನ್. ಇವಾಗ ಏನಾಯ್ತು, ವಿದ್ವಜ್ಜನ ಅನುಭೂತಿ ಅಂತ ಹೇಳಿದ್ರೇನು, ಜ್ಞಾನಿಗಳ ಅನುಭವ. ಅವ್ರಿಗೆ ಅನುಭವದಿಂದನೇ ಗೊತ್ತಾಗಿದೆ. ಇವಾಗ ಅವರು ಕೂಡ ಏನು ಮುಂಚೆ ಅವರು ಕೂಡ ಗೊತ್ತಿಲ್ಲದೆ ಇದ್ರು, ಅವರು ಕೂಡ ಅಜ್ಞಾನಿಗಳಿಗೆ ಇದ್ದಿದ್ದಾರೆ ಮುಂಚೆ ಕೂಡ. ಆದ್ರೆ ಅವ್ರು ಏನಾಗಿದೆ, ಈ ಶಾಸ್ತ್ರಕ್ಕೆ ಅವ್ರು ಬಂದು ಇದ್ರಲ್ಲಿ ಹೇಳಿರೋ ವಿಷಯವನ್ನ ಚೆನ್ನಾಗಿ ಪಾಲನೆ ಮಾಡಿ ಅದನ್ನ ನಿತ್ಯಾಸನ ಮಾಡಿ ಅಪರೋಕ್ಷ ಜ್ಞಾನ ಪಡ್ಕೊಂಡಿದ್ದಾರೆ. ಅವ್ರಿಗೆ ಇವಾಗ ಅನುಭವತಃ ಗೊತ್ತಾಗ್ತಾ ಇದೆ, ಇದು ನಾನು ಅಲ್ವೇ ಇಲ್ಲ, ಇವುಗಳನ್ನ ಬೆಳಗೋನು ನಾನು ಅಂತ ಅವ್ರಿಗೆ ಗೊತ್ತಾಗಿದೆ. ಅದು ಹಾಗಾಗಿ ವಿದ್ವಜ್ಜನ ಅನುಭೂತಿಯ ಏಷಃ ಕ್ಷುಧಾದೇಹೇ ಔಭಾಸಕಃ. ಕ್ಷುಧಾದಿಗಳು ಅಂದ್ರೆ ಏನು, ಹಸಿವು ಬಾಯಾರಿಕೆ, ಆಮೇಲೆ ಶೋಕಮೋಹ ಮತ್ತು ಜರ ಮೃತ್ಯು, ಇವುಗಳನ್ನೆಲ್ಲ ಬೆಳಗೋನ್ ನಾನು ಅಂತ ಅವ್ರಿಗೆ ಗೊತ್ತಾಗಿದೆ. ಇವುಗಳೆಲ್ಲ ನನಗಾಗ್ತಾ ಇದೆ ಅಂತ ಅಲ್ಲ ಅವ್ರಿಗೆ, ಇವುಗಳೆಲ್ಲ ಬೆಳಗೋನ್ ನಾನು ಅಂತ ಅವ್ರಿಗೆ ಆತರ ಗೊತ್ತಾಗಿದೆ. ಹಾಗಾಗಿ ಅನಾತ್ಮ ಅನ್ನೋದನ್ನ ಚೆನ್ನಾಗಿ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅವರು. ಹಾಗಾಗಿ ಪ್ರಸಿದ್ಧ ಇತಿ ಅಭಿಪ್ರೇತ್ಯ ಬ್ರಹ್ಮತ್ವೇನ ತಮ್ ಉಕ್ತವಾನ್. ಅದರಿಂದ ಏನಾಯ್ತು, ಇದನ್ನ ಈ ಆತ್ಮನನ್ನ ಬ್ರಹ್ಮವಾಗಿ ಇವಾಗ ತೋರಿಸ್ತಾ ಇದ್ದಾರೆ. ಅಂದ್ರೆ ಏನಾಯ್ತು, ಇವಾಗ ಬೇರೆ ಎಲ್ಲೋ ಇರೋ ಬ್ರಹ್ಮ ಇದನ್ನೆಲ್ಲ ಬೆಳಗ್ತಾ ಇಲ್ಲ, ನಾವೇ ಬ್ರಹ್ಮವಾಗಿ ಇದ್ಕೊಂಡು ಇದನ್ನ ಬೆಳಗ್ತಾ ಇದೀವಿ. ಇದನ್ನ ಬಿಟ್ಟು ನಾವು ಎಲ್ಲವನ್ನು ಕೂಡ ನಾವು ಬೆಳಗ್ತಾ ಇದೀವಿ. ಅದಕ್ಕೆ ನಾವು ಎಲ್ಲವನ್ನು ಬೆಳಗೋದು ಅನ್ನೋದ್ರಲ್ಲಿ ನಮ್ಗೆ ಹೇಗಪ್ಪ ಆಗುತ್ತೆ ಅಂತ ನಮ್ಗೊಂದು ಪ್ರಶ್ನೆ ಬಂದ್ರೆ ನಾವು ಈ ತರ ಅದಕ್ಕೆ ಉತ್ತರ ಕೊಡ್ಬೇಕು. ನಾವು ಎಷ್ಟೋ ವಿಷಯಗಳನ್ನ ನೋಡಿ ನಾವು ನಮ್ಗೆ ಗೊತ್ತಿದೆ ಅಂತ ಹೇಳುವಾಗ, ಇವಾಗ 14 ಲೋಕ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದ್ದು, ಇವಾಗ ಅದು ತಪ್ಪಲ್ಲ, ಶಾಸ್ತ್ರದ ದೃಷ್ಟಿಯಿಂದ ತಪ್ಪಲ್ಲ ಅದು. ನಾನೇನು ಎಲ್ಲವನ್ನು ಪರೀಕ್ಷೆ ಮಾಡಿದೀನ, ಹೋಗಿ 14 ಲೋಕ ಹೋಗಿ ನೋಡಿದೀನ? ಇಲ್ಲ. ಈ ಲೋಕವನ್ನೇ ಕೂಡ ಒಂದು ಏಕದೇಶ ಬಿಟ್ಟು ನಾನು ಬೇರೆ ಯಾವ್ದನ್ನು ಹೋಗಿ ನೋಡೇ ಇಲ್ಲ ನಾನು. ಆದ್ರೂ ಕೂಡ ನಾನು ಆಪ್ತವಾಕ್ಯದಿಂದ ತಿಳ್ಕೊಂಡು ಇದೆ ಅಂತ ಹೋಗ್ತೀನಿ ನಾನು. ಆ ತರ ತಿಳುವಳಿಕೆ ನಮ್ಗೆ ಅಬಾಧಿತವಾದ ಜ್ಞಾನದ ಒಂದು ಅರಿವು ನಮಗೆ ಇದೆ. ಸೊ ಬೇರೆ ಎಷ್ಟೋ ವಿಷಯಗಳನ್ನ ನಾವು ನಮ್ ಕಣ್ಣಿಂದ ನೋಡದೆ ಹೋದ್ರು ಕೂಡ ಅದನ್ನ ಅದಕ್ಕೆ ಯಾರು ಪರಿಣತರಾಗಿದ್ದಾರೋ ಅವ್ರು ನೋಡಿ ಅದನ್ನ ಹೇಳಿದಾಗ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ. ಅದು ತಪ್ಪಾದ ಜ್ಞಾನ ಅಲ್ಲ ಅದು. ಹೀಗೆ ನಾವು ನೋಡಿದಾಗ ಇಡೀ ಪ್ರಪಂಚವನ್ನೇ ಕೂಡ ನಾವೇ ಬೆಳಗ್ತಾ ಇದ್ದೀವಿ ಅಂತ ಹೇಳುವಾಗ ಏನು ತಪ್ಪೇ ಇಲ್ಲ ಅದ್ರಲ್ಲಿ ಅಂತ ಪಂಡಿತ್ ಇವಾಗ ನೋಡಿ, ನಿಮ್ಗೆ ಕಣ್ಣಿಗೆ ಕಾಣಿಸದೇ ಇರೋ ಒಂದು ತುಂಬಾ ಸಣ್ಣ ಅಕ್ಷರ ಅಂತ ಹೇಳಿದ್ರೆ ಏನಾಗ್ತಾನೆ, ಕನ್ನಡಕ್ಕೆ ಹಾಕೊಳ್ತಾನೆ ಅವನು, ಕನ್ನಡಕ ಬೇಕಾಗಿರೋನು. ಅವಾಗ
ನಾನು ಕನ್ನಡಕ ಮೂಲಕವಾಗಿ ಅದನ್ನ ನೋಡ್ತಾ ಇದ್ದೀನಿ ಅಂತ ಆಯ್ತದು. ನನ್ನ ಕನ್ನಡಕ ಮೂಲಕವಾಗಿ ನೋಡ್ತಾ ಇದ್ದೀನಿ, ಇನ್ನೊಬ್ಬರ ಕನ್ನಡಕ ಮೂಲಕವಾಗಿ ಅದನ್ನ ನೋಡ್ತಾ ಇದ್ದೀನಿ ಅಂತ ನಾವು ಹೇಳ್ಬೇಕು ಅಷ್ಟೇನೆ. ಅವ್ರುಗಳು ಕೂಡ ಏನ್ ಮಾಡ್ತಾರೆ, ದೂರದಲ್ಲಿರೋ ವಸ್ತುಗಳನ್ನ ಅಥವಾ ತುಂಬಾ ಸೂಕ್ಷ್ಮವಾಗಿರೋ ವಸ್ತುಗಳನ್ನ ಬೈನಾಕ್ಯುಲರ್ಸ್ ಅಥವಾ ಇದು ಏನಂತ ಹೇಳ್ತಾರೆ, ಮೈಕ್ರೋಸ್ಕೋಪ್ ಟೆಲಿಸ್ಕೋಪ್ ಅಂತ ಇಟ್ಕೊಂಡು ಅವ್ರು ನೋಡ್ತಾರೆ. ಅವರು ಅದು ನಾನ್ ನೋಡದೆ ಹೋದ್ರು ಕೂಡ ಅವ್ರು ನೋಡಿ ಹೇಳ್ತಾ ಇದ್ದಾರೆ, ಅವ್ರು ಒಂದು ಕನ್ನಡಕ ಹಾಕೊಂಡು. ಅವಾಗ ಏನಾಗುತ್ತೆ, ಅವ್ರಿಗೆಲ್ಲ ನನಗೆ ಕನ್ನಡಕ ಆಗ್ತಾರೆ ಅವರು. ಹಾಗಾಗಿ ನಾನು ಅವ್ರು ಆ ಕನ್ನಡಕ ಮುಖಾಂತರ ನಾನು ನೋಡಿ ಇದನ್ನ ತಿಳಿತಾ ಇದ್ದೀನಿ ಅಂತ ನಾನು ಹೇಳ್ಬೋದು. ಹಾಗೆ ಆಗ ನೋಡಿದಾಗ ಇಡೀ ಪ್ರಪಂಚವನ್ನೇ, ವಿಶ್ವವನ್ನೇ ನಾನು ಬೆಳಗ್ತಾ ಇದ್ದೀನಿ ಅಂತ ಹೇಳುವಾಗ ಏನು ತಪ್ಪೇ ಇಲ್ಲ. ಯಾಕಂದ್ರೆ ಈ ಒಂದು ಚೈತನ್ಯಕ್ಕೆ ಅದು ಬಂದಾಗ್ಲೇ ಮಾತ್ರ ಅದು ನಮ್ಗೆ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಇದುವರೆ ಎಷ್ಟೋ ಜನ ಏನೇನೇ ಕಂಡಿಡಿದ್ರು ಕೂಡ ನಮ್ಗೆ ಗೊತ್ತಾದಾಗ ಮಾತ್ರ ನಮಗೆ ಅದು ನಮ್ಮ ಪಾಲಿಗೆ ಅದು ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಹೀಗೆ ನೋಡಿದಾಗ ನಮಗೆ ಎಲ್ಲದಕ್ಕೂ ಕೂಡ ನಾನೇ ಬೆಳಗುವವನು, ಎಲ್ಲವನ್ನೂ ನಾನೇ ಬೆಳಗುವನು ಅಂತ ಆಗುತ್ತೆ ಅದು. ಹೀಗೆ ಪ್ರಸಿದ್ಧ ಇತಿ ಅಭಿಪ್ರೇತ್ಯ ಬ್ರಹ್ಮತ್ವೇನ ತಮುಕ್ತವಾನ್, ಆತ್ಮವನ್ನ ಬ್ರಹ್ಮವಾಗಿ ಈ ಉತ್ತರ ಕೊಡ್ತಾ ಇದ್ದಾರೆ ಈ ಅಧ್ಯಾಯದಲ್ಲಿ ಅಂತ. ಇನ್ನು ಬೇಕಾದಷ್ಟಿದೆ, ಇಲ್ಲಿಗೆ ನಾವು ನಿಲ್ಲಿಸೋಣ. ಹಾ, ಕರೆಕ್ಟ್. ಅದೇನೆ ವಿಷಯ. ಸರ್ವಂ ಕಲಿದಂ ಬ್ರಹ್ಮ ಅನ್ನೋದನ್ನ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಶಾಸ್ತ್ರಂ ಶಾರೀರमीमांसा ದೇವಸ್ತು ಪರಮೇಶ್ವರಃ आचार्याः शंकराचार्याः सन्तु मे जन्म जन्मनि विद्याविनय संपन्नं वीतरागं विवेकिनं वन्दे वेदांत तत्त्वज्ञं विदुषेखर भारतीम्। ओम तत्सत्।